ಮಹಾಕವಿ ಕುವೆಂಪು ಅವರ ಹಾಗೆ ನಾನು ಕೂಡ ನೆನಪಿನ ದೋಣಿಯಲ್ಲಿ ಕೂತ್ಕೊಂಡು 20 ವರ್ಷ 25 ವರ್ಷ 30 ವರ್ಷ ಹಿಂದೆ ಹೋದರೆ ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಅವುಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಯಾಕೆಂದರೆ ಅದು ಈ ಶತಮಾನದ 21ನೇ ಶತಮಾನದಲ್ಲಿ ಬಹಳ ಮಹತ್ವದ ಬರವಣಿಗೆ ಮಾಡಿರುವ, ಪ್ರಭಾವ ಬೀರಿರುವ ಲೇಖಕರ ದಾರಿಗಳ ಮೊದಲ ಹಂತ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾಗ್ಸಂದ್ರ ಸರ್ಕಲ್ ಇದೆಯಲ್ಲ ಬೆಂಗಳೂರಲ್ಲಿ, ನಾಗ್ಸಂದ್ರ ಸರ್ಕಲ್ ಮೂಲೆಯಲ್ಲಿ ಮಹಡಿ ಮೇಲೆ ನನ್ನ ಗೆಳೆಯ ಕೀರಂ ನಾಗರಾಜ್ ಅವರ ಪುಟ್ಟ ಮನೆ ಇತ್ತು. ಆ ಮನೆಯಲ್ಲಿ ನಾನು ಮೊದಲು ಶಿವಪ್ರಕಾಶ್ ಅವರ ಪದ್ಯಗಳನ್ನು ಕೇಳಿಸ್ಕೊಂಡಿದ್ದು, ಕವಿ ಸಿದ್ಧಲಿಂಗಯ್ಯನವರ ಪದ್ಯಗಳನ್ನು ಕೇಳಿಸ್ಕೊಂಡಿದ್ದು. ಹಾಗೆಯೇ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಚಿತ್ರದುರ್ಗ ಜಿಲ್ಲೆ ಮಲ್ಲಾಡಿಹಳ್ಳಿನಲ್ಲಿ ಅಷ್ಟು ಹಿಂದೆ ಇವತ್ತಿನ ಹಿರಿಯ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಪರಿಚಯ ನನಗೆ ಆಯಿತು. ಹೀಗೇ ಎಲ್ಲೆಲ್ಲೋ ಹೋಗೋದು, ಏನೇನೋ ಕಾಣೋದು. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ನನ್ನ PUC ತರಗತಿಯಲ್ಲಿ ಪ್ರತಿಭಾ ನಂದಕುಮಾರ್ ಅವರು ನನ್ನ ವಿದ್ಯಾರ್ಥಿನಿಯಾಗಿದ್ದರು. ಅವರ ಮೊದಲ ಕವನ ಅವರ ವಿದ್ಯಾರ್ಥಿನಿಯಾಗಿದ್ದಾಗ ನಾನು ಓದಿದ್ದು. ಇವರೆಲ್ಲ ಮತ್ತು ಇವರಿಗಿಂತ ಕಿರಿಯರಾದ 2000ನೇ ಇಸ್ವಿನಲ್ಲೇ ಬರೆಯೋಕ್ಕೆ ಶುರು ಮಾಡಿದ ಹಲವರು, ಇವರೆಲ್ಲ ಸೇರಿಕೊಂಡು 21ನೇ ಶತಮಾನದ ಕವಿತೆಯನ್ನು, ಕಥೆಯನ್ನು, ಕಾದಂಬರಿಯನ್ನು, ವಿಮರ್ಶೆಯನ್ನು, ಆಲೋಚನೆಗಳನ್ನು ಕಟ್ಟಿದಾರಲ್ಲ, ಇನ್ನು ಮುಂದೂ ಕೂಡ ಕಟ್ತಾರಲ್ಲ. ಈ ಕಟ್ಟುವ ರೀತಿಯ ವೈವಿಧ್ಯ ಮತ್ತು ಶಕ್ತಿಗಳನ್ನು ಕುರಿತು ಸ್ವಲ್ಪ ವಿವರವಾಗಿಯೇ ಯೋಚನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಇವರೆಲ್ಲ ಒಂದೇ ಕಾಲದಲ್ಲಿ ಬರಿತಾ ಇದ್ದರು, ಒಂದೇ ರೀತಿಯಲ್ಲಿ ಬರೀಲಿಲ್ಲ. ಎಲ್ಲರೂ ಕೂಡ ಅದರೊಳಗಡೆ ತಮ್ಮದಾದ ಒಂದು ಆಯಾಮವನ್ನು ಸೇರಿಸೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅವರೆಲ್ಲರ ಪ್ರಯತ್ನದಲ್ಲೂ ಒಂದು ಲಕ್ಷಣ ಏನು ಅಂತಂದರೆ, ತಾವು ಬದುಕಿದ್ದ ಕಾಲದಲ್ಲಿ ಆಗ್ತಾ ಇದ್ದಂಥ ಬದಲಾವಣೆಗಳಿಗೆ ತಮ್ಮ ಹಿನ್ನೆಲೆಗೆ ಅನುಗುಣವಾಗಿ, ತಮ್ಮ ಆಲೋಚನಾ ಕ್ರಮಕ್ಕೆ ಅನುಗುಣವಾಗಿ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿ ಭಿನ್ನ ಭಿನ್ನವಾದ ಕವಿತೆಗಳನ್ನು, ಕಥೆಗಳನ್ನು ಕಟ್ತಾ ಹೋದರು. ಇವರಿಗಿಂತ ಹಿರಿಯರಾದವರು ಬರೀತಿದ್ದ ಬರವಣಿಗೆಗೆ ಅದನ್ನು ಒಳಗೊಂಡರು, ಅದನ್ನು ಮೀರಿ ಬೇರೆ ಥರ ಆಗೋಕ್ಕೆ ಪ್ರಯತ್ನ ಪಟ್ಟರು. ಈ ಎಲ್ಲ ಪ್ರಯಾಣಗಳ ಮೊದಲ ಬಿಂದುವಾಗಿ ಕಳೆದ 25-30 ವರ್ಷಗಳು, ಯಾಕೆ ಅದಕ್ಕಿಂತ ಸ್ವಲ್ಪ ಹಿಂದಿನಿಂದಲೇ ಕನ್ನಡ ಕಾವ್ಯವನ್ನು ತುಂಬ ತೀವ್ರವಾಗಿ ಪ್ರಭಾವಿಸಿದ ಸಿದ್ಧಲಿಂಗಯ್ಯನವರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಸಿದ್ಧಲಿಂಗಯ್ಯನವರು ನನ್ನ ಕಣ್ಣೆದುರುಗಡೆ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಪುಟ್ಟ ಹುಡುಗನಾಗಿ ಕಾಣಿಸ್ಕೊಂಡ ಈ ಕವಿ ನನ್ನ ಕಣ್ಣೆದುರಿಗೇನೆ ಎಷ್ಟೆಲ್ಲ ಮಾಡಿ ಕೊನೆಗೆ ಈಗ ಇಲ್ಲವಾಗಿದ್ದಾರೆ. ಆದರೆ ಇವರ ಬರವಣಿಗೆಯ ಶಕ್ತಿ ಇದೆಯಲ್ಲ, ಮತ್ತು ಆ ಬರವಣಿಗೆಯ ಹಿಂದೆ ಇದ್ದಂಥ ಒಂದು ಅನುಭವ ಲೋಕ ಇದೆಯಲ್ಲ, ಅದು ಕಟ್ಟಿಕೊಟ್ಟಂಥ ಕಾವ್ಯ ಇದೆಯಲ್ಲ, ಅದಕ್ಕೆ ಇರಬಹುದಾದ ಚಾರಿತ್ರಿಕ ಮಹತ್ವ ಅವ್ರಿಗಿಂತ ಸಮರ್ಥರಾದ ಇನ್ನೆಷ್ಟೋ ಕವಿಗಳ ಬರವಣಿಗೆಗಿಲ್ಲ. ಯಾಕೆ ಅಂತಂದರೆ ಅದು ಒಂದು ಸಮುದಾಯ ಯೋಚನೆ ಮಾಡುವ ರೀತಿಯನ್ನು ತೀರ್ಮಾನ ಮಾಡಿತು. ಅಲ್ಲದೆ ತನಗಿಂತ ಹಿಂದೆ ಇದ್ದ ನವ್ಯ ಲೇಖಕರ ಬರವಣಿಗೆಗಿಂತ ಭಿನ್ನವಾಗಿ ನನ್ನ ಈ ಕವಿತೆಗಳು ನನ್ನ ಜನರ ಹಾಡು ಆಗಬೇಕು ಮತ್ತು ನನ್ನ ಜನಕ್ಕೆ ಕೇಳಬೇಕು ಅಂತವರು ಅಂದ್ಕೊಂಡ್ರು. ಗಟ್ಟಿಯಾಗಿ ಹಾಡಬೇಕು ಇದನ್ನು ಅಂತ ಹೇಳ್ತಾ ಇದ್ರು. ಮತ್ತು ಯಾವಾಗಲೂ ಏನಾಗುತ್ತೆ ಅಂದರೆ, ಕವಿತೆಯಲ್ಲಾಗಲಿ ಕಥೆಯಲ್ಲಾಗಲಿ ಅದುವರೆಗೆ ಕಣ್ಣಿಗೆ ಬೀಳದ, ಕಿವಿಗೆ ಕೇಳದ ಒಂದು ಅನುಭವ ಲೋಕಕ್ಕೆ, ಆಲೋಚನಾ ಲೋಕಕ್ಕೆ ಅದರದೇ ಆದ ಭಾಷೆಯಲ್ಲಿ ಧ್ವನಿ ಸಿಕ್ಕಾಗ
ಅದಕ್ಕಿರ್ತಕ್ಕಂಥ ಶಕ್ತಿ ಅಪಾರವಾದ್ದು. ಸಿದ್ಧಲಿಂಗಯ್ಯನವ್ರ ಕವಿತೆ ಏಕಕಾಲದಲ್ಲಿ ಒಂದೇನು ಮಾಡ್ತಿತ್ತು ಅಂತಂದರೆ, ಅದು ತನ್ನ ಜನಗಳಿಗೂ ತಲುಪಬೇಕು, ನನ್ನ ಜನಗಳು ಅಂತ ಅವ್ರು ಹೇಳ್ತಾರಲ್ಲ, ಆ ನನ್ನ ಜನಗಳಿಗೂ ತಲುಪಬೇಕು. ಅವರ ಜನರಿಗೆ ಅದು ತಲುಪುತ್ತಾನೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಅದಕ್ಕಿಂತ ಹೊರಗಿರ್ತಕ್ಕಂಥ ಜನಕ್ಕೂ ತಲುಪಬೇಕು. ಈ ಡ್ಯೂಯಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ದ್ವಿಮುಖ ಜವಾಬ್ದಾರಿ ಇದೆಯಲ್ಲ, ಅದನ್ನು ಸಿದ್ಧಲಿಂಗಯ್ಯನವರು ಭಾಳ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದ್ರು ಅಂತ ಕಾಣುತ್ತೆ. ಅವ್ರಿಗಿದ್ದಂಥ ಒಂದು ಅನುಕೂಲ ಏನು ಅಂತಂದರೆ, ಅವರು ಕತೆ ಕಾದಂಬರಿಗಳ ಬದಲಾಗಿ ಕವಿತೆಯನ್ನು ಆರಿಸ್ಕೊಂಡಿದ್ದು. ಕವಿತೆಯ ಭಾಷೆಗೆ ತನ್ನೊಳಗಿನ ಅನುಭವನ ಬದಲಾವಣೆ ಮಾಡದೆ ಅದನ್ನು ಸ್ವಲ್ಪ ಭಿನ್ನವಾದ ಭಾಷೆಯಲ್ಲಿ ಹೇಳೋ ಅವಕಾಶ ಸಿಕ್ಕುತ್ತೆ. ಯಾಕೆಂದರೆ ಕವಿತೆಯ ಚಲನೆಯೇ ಸ್ವಲ್ಪ ಕಾಂಕ್ರೀಟ್ ಆದ್ದರಿಂದ, ಅಬ್ಸ್ಟ್ರಾಕ್ಟ್ ಆದರ ಕಡೆ, ಮೂರ್ತದಿಂದ ಅಮೂರ್ತದ ಕಡೆಗೆ ಚಲಿಸೋದ್ರಿಂದ. ಕಾಂಕ್ರೀಟ್ ಆದ್ದನ್ನೇ ಮೂರ್ತವಾದ್ದನ್ನೇ ಹೇಳಬೇಕು ಅಂದರೆ ಆ ಮೂರ್ತವಾದ ಅನುಭವಕ್ಕೆ ಸಹಜವಾದ ಭಾಷೆನೇ ಬಳಸೋದು ಅನಿವಾರ್ಯವಾಗುತ್ತೆ. ಅದು ಕಥಾ ಸಾಹಿತ್ಯದ ಸಮಸ್ಯೆ. ಸಿದ್ಧಲಿಂಗಯ್ಯನವ್ರು ಏನು ಮಾಡಿದ್ರು, ಪೊಯಿಟ್ರಿ ಬರ್ತಿದ್ರಿಂದ ಅವರ ಬರವಣಿಗೆ ಸ್ವಲ್ಪ ಶಿಷ್ಟ ಸಮೀಪವಾದ, ಅವರಿಗೂ ಅರ್ಥವಾಗುವ ಭಾಷೆಯಲ್ಲಿ ಇದ್ದರೂ ಕೂಡ ತನ್ನ ಜನರಲ್ಲಿ ಕೂಡ ಕಿಚ್ಚನ್ನು ಮೂಡಿಸುವ, ಕೆಚ್ಚನ್ನು ಮೂಡಿಸುವ, ಕಣ್ಣೀರನ್ನು ಮೂಡಿಸುವ ಶಕ್ತಿಯನ್ನು ಹೊಂದಿತ್ತು ಅಂತ ಕಾಣುತ್ತೆ. ನಾನು ಬೇಕು ಅಂತಲೇ ಈ ಕಿಚ್ಚು, ಕಣ್ಣೀರು, ಕೆಚ್ಚು ಅನ್ನೋ ಪದಗಳನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರಿಗೆ ಬೇಕಾದ್ದು ತಮ್ಮನ್ನು ತಾವು ನೋಡಿಕೊಂಡು ಪಡುವ ದುಃಖ ಮಾತ್ರವಲ್ಲ, ಆ ದುಃಖದ ಪರಿಣಾಮವಾದ ಕೋಪ ಕೂಡ ಹೌದು. ಆ ಕೋಪದ ಜೊತೆಯಲ್ಲೇ ಇರಬೇಕಾದಂಥ ಬದಲಾವಣೆ ತರಬೇಕು ಅನ್ನೋ ಒಂದು ಹಂಬಲ ಕೂಡ ಹೌದು. ಹೀಗಾಗಿ ನೋವು, ಕೋಪ, ಹೋರಾಟ ಈ ಮೂರನ್ನು ಕೂಡ ಸಾರ್ವಜನಿಕವಾಗಿ ಹೇಳಿಕೊಳ್ಳುವ, ಅದನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಅವರು ಮಾಡಬೇಕಾಗಿ ಬಂತು. ಅದರಿಂದನೇ ಸಿದ್ಧಲಿಂಗಯ್ಯನವರು ನನ್ನನ್ನು ಹಾಡುಗಳನ್ನು ಹೆಚ್ಚು ಇಷ್ಟಪಟ್ಟರು, ಅಥವಾ ಹಾಡುವ ಹಾಗೆ ಹೇಳುವುದನ್ನು ಇಷ್ಟಪಟ್ಟರು. ಅದಕ್ಕೆ ಹೇಳ್ತಾ ಇದ್ದದ್ದು, ಅನೇಕ ಶಿಬಿರಗಳಲ್ಲಿ ಮತ್ತೊಂದು ಕಡೆ ಅವರ ಹಾಡುಗಳು ಒಂದು ರೀತಿಯ ರಾಷ್ಟ್ರಗೀತೆಯ ಥರ ಹೇಳಲ್ಪಡ್ತಾ ಇದ್ದದ್ದು ನಾವು ಬಲ್ಲೆವು. ಇಂಥ ಒಂದು ಕವಿತೆಯ ಭಾಷೆಗೆ ಸಹಜವಾಗಿ ಒಂದು ಉತ್ಪ್ರೇಕ್ಷೆ ಇರುತ್ತೆ. ಆ ಉತ್ಪ್ರೇಕ್ಷೆಯಿಂದಲೇ ಅದಕ್ಕೆ ಶಕ್ತಿ ಕೂಡ ಬರುತ್ತೆ. ಊರ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ಅಂತವ್ರು ಬರೆದ್ರೆ ಮೂಳೆನೇ ಇರಬೇಕು ಅಂತಲ್ಲ, ಅದು ತೋರಣನೇ ಅಂತಲ್ಲ. ಆ ಉತ್ಪ್ರೇಕ್ಷೆ ಅಥವಾ ಅತ್ಯುಕ್ತಿಗಳ ಹಿಂದೆ ಇರತಕ್ಕಂಥ ಸತ್ಯ ನಮ್ಮ ಮನಸ್ಸನ್ನು ಮುಟ್ತಾ ಇರುತ್ತೆ. ಮುಟ್ಟೋದೇನು ಅಂದರೆ, ಅವ್ರ ಬರವಣಿಗೆ ಯಾರು ಅನುಭವಿಸಿದ್ರೋ ಕಷ್ಟನ ಅವರ ಮನಸ್ಸಲ್ಲಿ ಭಾವನೆಗಳನ್ನು ಹುಟ್ಟಿಸಿದಾಗೇ ಕೇಳಿಸ್ಕೊಳ್ತಾ ಇದ್ದಂಥ ಇತರರ ಮನಸ್ಸಲ್ಲಿ ಒಂದು ಬಗೆಯ ಅಪರಾಧಿ ಭಾವವನ್ನು, ನೋವನ್ನು ಹುಟ್ಟಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅಷ್ಟೇ ಅಲ್ಲ, ನೀವು ಇದುವರೆಗೂ ಕವಿತೆ ಅಂತ ನಾವು ಅಂದ್ಕೊಂಡಿದ್ವಲ್ಲ, ಅದಕ್ಕಿಂತ ಇದು ಬೇರೆಯಾಗಿದೆಯಲ್ಲಪ್ಪ. ಈ ಕವಿತೆಯನ್ನು ನಾವು ಹೇಗೆ ನಮ್ಮ ಕಾವ್ಯ ಮೀಮಾಂಸೆ ಅಂತ ನಾವು ಕರೀತಾ ಇದ್ದೀವಲ್ಲ, ಸಾಹಿತ್ಯ ತತ್ವ ಅಂತ ಕರೀತಾ ಇದ್ದೀವಲ್ಲ, ಅದು ಚೌಕಟ್ಟೊಳಗಡೆ ಹೇಗೆ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಸವಾಲನ್ನು ಇತರ ಕವಿಗಳೂ ಎದುರಿಸಬೇಕಾಯಿತು, ಇತರ ಲೇಖಕರು ಕೂಡ, ಓದುಗರು ಕೂಡ ಎದುರಿಸಬೇಕಾಯಿತು. ಹೀಗೆ ವಾಚಕ ಲೇಖಕ ಸಮುದಾಯಕ್ಕೆ ಒಂದು ಸವಾಲು ಹಾಕೋ ಕೆಲಸ ಇದೆಯಲ್ಲ, ಅದು ಒಂದು ಕವಿತೆಗೆ, ಒಂದು ಬರವಣಿಗೆಗೆ ಅಪಾರವಾದ ಚಾರಿತ್ರಿಕ ಮಹತ್ವನ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಸಿದ್ಧಲಿಂಗಯ್ಯನವರ ಹಾದಿ ಇದೆಯಲ್ಲ, ಬರವಣಿಗೆಯ ಹಾದಿ, ಅದು ಹೊಲೆಮಾದಿಗರ ಹಾಡು ಸಂಕಲನದ ತಳಮಳ, ಆಕ್ರೋಶ, ಸಿಟ್ಟುಗಳಿಗೆ, ಮತ್ತು ಅಲ್ಲಿ ಬರೀ ಸಿಟ್ಟಿತ್ತು ಅಂದ್ಕೊಂಡ್ರೆ ಬೈತಾ ಇದ್ರು ಅಂತ ಅಂದ್ಕೊಂಡ್ರೆ ಅದು ಓದುವವರ ತಪ್ಪೇನೆ. ಆ ಸಿಟ್ಟಿನ ಹಿಂದೆ ಜೊತೆಯಲ್ಲೇ ಬೇಕಾದಷ್ಟು ದುಃಖನೂ ಇತ್ತು, ನೋವು ಇತ್ತು. ಆದರೆ ಬೆಳೀತಾ 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 ಸಾವಿರಾರು ನದಿಗಳಿಗೆ ಬಂದ ಮೇಲೆ, ಮುಂದಿನ ಸಂಕಲನಗಳಿಗೆ ಬಂದ ಮೇಲೆ ಸಿದ್ಧಲಿಂಗಯ್ಯನವರು ಕೋಪ, ದ್ವೇಷ, ಪ್ರೀತಿ, ಸಹಜೀವನ, ವರ್ಗ ಹೋರಾಟ ಅಲ್ಲದೇ ಇರೋದು, ವರ್ಣ ಹೋರಾಟ, ಇವುಗಳ ನಡುವಿನ ವ್ಯತ್ಯಾಸವನ್ನು ಕೂಡ ಗ್ರಹಿಸ್ತಾ ಹೋದರು ಅಂತ ಕಾಣುತ್ತೆ. ಆ ಗ್ರಹಿಕೆಯ ಫಲವಾಗಿಯೇ ಅವರ ಬರವಣಿಗೆ ಸಾವಿರಾರು ನದಿಗಳಲ್ಲಿ ಕಂಡಂತಹ ಒಂದು ಪಕ್ವತೆಯನ್ನು, ಅಥವಾ ಅಲ್ಲೇ ಕುಂತವರೇ ಅಂತಹ ಸುದೀರ್ಘ ಕವನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಸಹಾಯಕ ವಿಷಾದವನ್ನು ನಿಧಾನಕ್ಕೆ ಪಡ್ಕೊಳ್ತಾ ಹೋಯಿತು.
ನಾವು ಸಾಮಾನ್ಯವಾಗಿ ನಮ್ಮ ಕವಿಗಳನ್ನ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಡ್ತೀವಿ. ನಿಲ್ಲಿಸ್ಬಿಟ್ಟು ಅವರ ಬೆಳವಣಿಗೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಿರ್ತೀವಿ. ಬೆಳವಣಿಗೆಯನ್ನು, ಸಂಕಲನದಿಂದ ಸಂಕಲನಕ್ಕೆ ಬೆಳೆಯುವ ಕವಿಯನ್ನು, ಲೇಖಕನನ್ನು ಹಾಗೇ ನೋಡ್ತಾ ನೋಡ್ತಾ ಹೋಗುವಂತಹ ಒಂದು ಅಧ್ಯಯನದ ವಿಧಾನವನ್ನು ನಮ್ಮ ವಿಮರ್ಶೆಯಾಗಲಿ ನಮ್ಮ ಓದಾಗಲಿ ರೂಪಿಸ್ಕೊಳ್ಬೇಕು ಅಂತ ಕಾಣುತ್ತೆ. ಇದು ಸಾಹಿತ್ಯ ವಿದ್ಯಾರ್ಥಿಗಳ ಜವಾಬ್ದಾರಿ ಕೂಡ ಹೌದು. ಹೀಗೆ ಒಟ್ಟಂದದಲ್ಲಿ ಸಿದ್ಧಲಿಂಗಯ್ಯನವರ ಬರವಣಿಗೆಯನ್ನು ನೋಡಿದಾಗ ಅದು ಅದುವರೆಗಿನ ಕನ್ನಡ ಕಾವ್ಯದ ಒಂದು ಲ್ಯಾಕುನ, ಒಂದು ಕೊರತೆ, ಒಂದು ಖಾಲಿ ಜಾಗ ಯಾವುದಿತ್ತು ಅದನ್ನು ತುಂಬಿದ್ದರಿಂದನೇ ಬಹಳ ಮಹತ್ವ ಪಡ್ಕೊಳ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನೋಡೋಕೆ ಹೋದರೆ ಅದರಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು, ಕೋಪವನ್ನು ಅಥವಾ ತಿಳುವಳಿಕೆಯನ್ನು ಕುವೆಂಪು ಅವರ ಕಾವ್ಯದಲ್ಲೇ ನಾವು ನೋಡಬಹುದಾಗಿತ್ತೇನೋ. ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ಕುವೆಂಪು ಅವರ ಕಾವ್ಯದ ಲಯಗಳನ್ನು ಹೆಚ್ಚಾಗಿ ನೆಮ್ಮಿಕೊಂಡವರು ಸಿದ್ಧಲಿಂಗಯ್ಯನವರು. ಮತ್ತು ಅವರಿಗೆ ಕವಿತೆಯ ಬಗ್ಗೆ ಇದ್ದಂತಹ ತಿಳುವಳಿಕೆ ಯಾವ ಥರದ್ದು ಅಂತಂದರೆ, ಕವಿತೆ ಏನೇ ಹೇಳ್ತಾ ಇರಲಿ, ಯಾವುದೇ ಭಾವನೆ ಚೆಲ್ಕೊಳ್ತಾ ಇರಲಿ, ತನ್ನದೇ ಆದ ಒಂದು ಲಯವನ್ನು, ವಿನ್ಯಾಸವನ್ನು, ಧ್ವನಿ ವಿನ್ಯಾಸವನ್ನು, ನಾದ ವಿನ್ಯಾಸವನ್ನು ಹೊಂದಿರಬೇಕು ಅನ್ನೋದು. ಅದು ಹಿಂದಿಂದಕ್ಕಿಂತ ಇರಬಹುದು, ಆದರೆ ಅದು ಲಯರಹಿತವಾಗಿರೋದಕ್ಕೆ ಸಾಧ್ಯ ಇಲ್ಲ, ಛಂದೋವಿನ್ಯಾಸ ರಹಿತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಅವರಿಗೆ ಮೊದಲಿಂದ ಕೊನೆವರೆಗೂ ಗೊತ್ತಿತ್ತು ಅಂತ ಕಾಣುತ್ತೆ. ಅದರಿಂದ ನಾನು ಅನೇಕ ಕಡೆ ಹೇಳೋ ಹಾಗೆ, ಅನಂತರ ಬಂದ ಬಂಡಾಯ ಕಾವ್ಯ ಅಥವಾ ದಲಿತ ಕಾವ್ಯ ಸಿದ್ಧಲಿಂಗಯ್ಯನವರ ಹಾದಿಯನ್ನು, ಅವರ ಕವಿತೆ ಕಟ್ಟುವ ಹಾದಿಯನ್ನು ಅನುಕರಿಸುವ ಬದಲು ಅಥವಾ ಅನುಸರಿಸುವ ಬದಲು ಅದನ್ನು ಬಿಟ್ಟದ್ರಿಂದನೇ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತು ಅಂತ ಅಂದ್ಕೊಳ್ತೀನಿ. ಅವರಿಗೆ ಮತ್ತು ಅವ್ರು ಮಾತ್ರ ಅಲ್ಲ, ಈಗ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಕವಿಗಳಿಗೂ ಇದ್ದ ಒಂದು ಸವಾಲೇನು ಅಂತಂದರೆ, ನವ್ಯರು ಸೃಷ್ಟಿ ಮಾಡಿಕೊಟ್ಟಂತಹ ಒಂದು ಗದ್ಯ ಸಮೀಪವಾದಂತಹ ಬರವಣಿಗೆಯ ಶೈಲಿ ಇದೆಯಲ್ಲ, ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು ಅಥವಾ ಅದಕ್ಕಿಂತ ಭಿನ್ನವಾದ ಬೇರೆ ಮಾದರಿಗಳನ್ನು ಕಟ್ಕೊಳ್ಳೋದು, ಈ ಎರಡರಲ್ಲಿ ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಗೊಂದಲವಾದ್ದರಿಂದನೇ ದಲಿತ ಬಂಡಾಯ ಕಾವ್ಯ ಆಶಯಗಳಲ್ಲಿ ಏನೇ ಆದರೂ ಕೂಡ ಶೈಲಿಯಲ್ಲಿ ನವ್ಯದ ಅನುಕರಣೆಯನ್ನೇ ಮಾಡ್ತಾ ಇದ್ದಿದ್ದನ್ನು ಎಷ್ಟೋ ವರ್ಷಗಳ ಕಾಲ ನಾವು ಗಮನಿಸ್ತಾ ಹೋದ್ವಿ. ಆಶಯಗಳ ನೆಲೆಯಲ್ಲಿ ಬೇರೆ ಆಗಿರ್ಬೋದು, ಆದರೆ ಆಕೃತಿಯ ನೆಲೆಯಲ್ಲಿ ಈ ಅನುಕರಣೆಯ ಒಂದು ಅಭ್ಯಾಸ ಇದ್ದೇ ಇತ್ತು. ಮತ್ತು ಇವರಿಗೆ ಸಮಾನಾಂತರವಾಗಿ ಅಥವಾ ಸ್ವಲ್ಪ ಚಿಕ್ಕವರಾಗಿ ಬರೆಯೋದಕ್ಕೆ ಶುರು ಮಾಡಿದವರು ಕನ್ನಡದ ಬಹಳ ಮಹತ್ವದ ಕವಿ ಅಂತ ನಾನು ಆಗಲೂ ಅಂದ್ಕೊಂಡಿರುವಂತಹ ಎಚ್ ಎಸ್ ಶಿವಪ್ರಕಾಶ್ ಅವರು. ಶಿವಪ್ರಕಾಶ್ ಅವರ ಕಾವ್ಯ ಅಗೈನ್ ಅವರ ವಿದ್ಯಾರ್ಥಿ ದಿನಗಳಿಂದನೂ ಓದ್ತಾ ಬಂದಂಥ ಕಾವ್ಯ ಇದು ನನಗೆ. ಅವರ ಕಾವ್ಯದ ಶಕ್ತಿ ಮತ್ತು ಕಾವ್ಯತ್ವ ಅವರಿಗೆ ಸಹಜವಾಗಿಯೇ ಇರತಕ್ಕಂಥ ಬಹಳ ಒಳ್ಳೆಯ ಕವಿ ಅವರು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಅದರ ಜೊತೆಗೆ ಅವರು ಕಾವ್ಯ ಪರಂಪರೆಯನ್ನು ಮತ್ತೆ ಕಟ್ಟಿಕೊಂಡರು ಅಂತನ್ನೋದು. ಕಾವ್ಯ ಪರಂಪರೆಯನ್ನು ಕಟ್ಟಿಕೊಳ್ಳೋದು ಅಂದರೆ ಏನು? ಕನ್ನಡ ಭಾಷೆಯ ಕಾವ್ಯ ಪರಂಪರೆ ಎನ್ನುವುದು ನಿನಗೆ ಕೊಟ್ಟದ್ದಲ್ಲ, ನೀನು ಕಂಡುಕೊಂಡದ್ದು, ಕಟ್ಟಿಕೊಂಡದ್ದು ಅನ್ನೋ ಒಂದು ತಿಳುವಳಿಕೆ ಶಿವಪ್ರಕಾಶ್ ಅವರಿಗೆ ಬೇರೆ ಯಾರ ಹಾಗೆಯೇ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇತ್ತು ಅಂತ ಕಾಣುತ್ತೆ. ಯಾಕೆ ಅಂತಂದರೆ ಅವರಿಗಿಂತ ಹಿಂದೆ ಬಂದ ಹಲವು ಕವಿಗಳು, ಪಂಪ, ಕುಮಾರವ್ಯಾಸ, ವಚನಕಾರರು, ಪುರಂದರದಾಸ ಇತ್ಯಾದಿ ಒಂದು ಪರಂಪರೆಯನ್ನು ಹಾಗೆ ಒಪ್ಕೊಂಡವರು. ಹೊಸಗನ್ನಡ ಸಾಹಿತ್ಯ ಹೊಸಗನ್ನಡ ಕಾವ್ಯ ಶುರು ಮಾಡಬೇಕಾದ್ರಂತೂ ಇನ್ನೆಲ್ಲೆಲ್ಲಿಂದನೋ ಪ್ರಭಾವನ ಪಡ್ಕೊಂಡವರು. ಆದರೆ ಶಿವಪ್ರಕಾಶ್ ಅವರು ತತ್ವದ ಪದಗಳ ಕಡೆ, ತಮ್ಮ ತಾಯಿಯ ಕಡೆಯಿಂದ ತನಗೆ ಬಳುವಳಿಯಾಗಿ ಬಂದಂತಹ ತಮಿಳು ಭಾಷೆಯ ಕಾವ್ಯದ ಕಡೆ, ವಚನಕಾರರ ಕಡೆ, ವಚನಕಾರರಲ್ಲೂ ಪ್ರಧಾನ ವಚನಕಾರರಲ್ಲದ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದ ವಚನಕಾರರ ಕಡೆ ಗಮನ ಹರಿಸಿದ್ದು, ಹಾಗೆಯೇ ಆ ಕಾಲದಲ್ಲಿ ಹುಚ್ಚು ಹಿಡಿದವರಂತೆ ವಿಶ್ವ ಸಾಹಿತ್ಯವನ್ನು, ಅಖಿಲ ಭಾರತೀಯ ಸಾಹಿತ್ಯದ ಹಲವು ನೆಲೆಗಳನ್ನು, ಕವಿತೆಯನ್ನು ಓದಿದ್ದು, ಇವೆಲ್ಲವೂ ಕೂಡ ಅವರ ಮೇಲೆ ಬೀರಿದಂತಹ ಒಂದು ಪ್ರಭಾವ. ಆ ಪ್ರಭಾವದ ಜೊತೆಗೆ
ಅವರಲ್ಲಿ ಅವರೇ ಕಂಡುಕೊಂಡಂಥ ಕೆಲವು ಸತ್ಯಗಳಿದೆಯಲ್ಲ, ಆ ಸತ್ಯಗಳು ಅವರ ಕವಿತೆಯನ್ನು ರೂಪಿಸಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಯಾವುದೇ ಒಂದು ಭಾಷೆಯ ಘನವಾದ ಕಾವ್ಯದ ಹಿಂದೆ ಖಚಿತವಾದ ಒಂದು ತಾತ್ವಿಕತೆ ಇರುತ್ತೆ, ವೈಚಾರಿಕತೆ ಇರುತ್ತೆ. ಆ ತಾತ್ವಿಕತೆ ವೈಚಾರಿಕತೆಗಳು ಡಾಮಿನೇಟ್ ಮಾಡಬಾರ್ದು ಕವಿತೆಯನ್ನು. ಆದರೆ ಕವಿತೆಯ ಒಳಸುಳಿಯಾಗಿ, ಕವಿತೆಯ ಅಂತರ್ಗಂಗೆಯಾಗಿ ಅಂತ ತಾತ್ವಿಕತೆ ಇಲ್ಲದೆ ಹೋಗಿಬಿಟ್ರೆ ಅದು ಕೇವಲ ಸುಂದರ ಕವಿತೆಗಳ ಗೊಂಚಲಾಗುತ್ತೆ ಹೊರತು ಒಂದು ಕಾವ್ಯ ಅಂತ ಕರೆಸ್ಕೊಳ್ಳೋಬೇಕಂತ ಒಂದು ಡಿಗ್ನಿಟಿ ಅದಕ್ಕೆ ಸಿಕ್ಕೋದಿಲ್ಲ ಅಂತ ಕಾಣುತ್ತೆ. ಕಾವ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಒಬ್ಬನ ಮಹತ್ವದ ಕಾವ್ಯ ಅಂತ ಕರೆಸ್ಕೊಳ್ಳೋಕ್ಕೆ ಅಲ್ಲಿ ಒಂದು ಬಗೆಯ ಸಾತತ್ಯವನ್ನು ಕೂಡ ಕಾಣಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಶಿವಪ್ರಕಾಶ್ ಅವರ ಕವಿತೆ ಒಟ್ಟಂದದಲ್ಲಿ ಕಳೆದ ಕಾಲದ ಅದುವರೆಗೆ ಅನ್ಟ್ಯಾಪ್ಡ್ ಆದ, ಯಾರೂ ಕಂಡುಕೊಳ್ಳದ ನೆಲೆಗಳ ಕಡೆ ಹೋಯಿತು. ಹಾಗೆಯೇ ತನ್ನ ಕಾಲವನ್ನು ಕುರಿತು ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಖಚಿತವಾದ ರಾಜಕೀಯ ನೆಲೆಗಟ್ಟು ಇತ್ತು ಅಂತ ಕಾಣುತ್ತೆ. ಸಿದ್ಧಲಿಂಗಯ್ಯನವರಿಗಿದ್ದಂತಹ ಮಾರ್ಕ್ಸ್ವಾದದ ಫಲವಾದ ರಾಜಕೀಯ ನೆಲೆಗಟ್ಟಿಗಿಂತ ಭಿನ್ನವಾದ ಈ ರಾಜಕೀಯ ನೆಲೆಗಟ್ಟು ಇದು ಯಾವುದೋ ಒಂದು ರಾಜಕೀಯ ಸಿದ್ಧಾಂತದ ಅಡಿಯಾಳು ಅಂತ ಕರೆಯೋಕ್ಕಾಗದ, ಹಾಗನ್ಕೊಂಡು ಕೇವಲ ಮಾನವತಾವಾದ ಮನುಷ್ಯ ಪರವಾದ ಭಾವನೆಗಳು ಮಾತ್ರ ಇದೆ ಇಲ್ಲ ಅಂತ ಕರೆಯೋದಕ್ಕೆ ಆಗದಂತಹ ಒಂದು ಶೋಷಿತ ವರ್ಗದ ಪರವಾದ ಒಂದು ತಿಳಿವಳಿಕೆ ಇದೆಯಲ್ಲ, ಆ ತಿಳಿವಳಿಕೆಯನ್ನು ಕಾವ್ಯವಾಗಿ ಕಟ್ಟೋದಕ್ಕೆ ಒಂದು ಹೊಸ ಈಡಿಯಮ್ನ ಕಂಡ್ಕೋಬೇಕು ಅನ್ನೋ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಶಿವಪ್ರಕಾಶ್ ಅವರ ಕಾವ್ಯವನ್ನು ಅಂದಿನಿಂದ ಇಂದಿನವರೆಗೆ ರೂಪಿಸ್ತಾ ಬಂದಿದೆ ಅಂತ ಕಾಣುತ್ತೆ. ಅದರಲ್ಲಿ ಒಂದು ಪದ ಬಳಸ್ತಾವೆ ನಾವು ಸಾಮಾನ್ಯ, ಎವೋಕೇಟಿವ್ ಆದದ್ದು ಅಂತ. ಎವೋಕೇಟಿವ್ ಆದದ್ದು ಅಂದರೆ ಆ ಪದ್ಯವನ್ನು ಓದುತ್ತಲೇ ನಮ್ಮಲ್ಲಿ ಹಲವು ಬಗೆಯ ಭಾವನೆಗಳು ಉದ್ದೀಪ್ತವಾಗುವ, ಲೇಖಕನ ವಿಚಾರಗಳು ಮತ್ತು ಆಲೋಚನೆಗಳು ಮತ್ತು ಭಾವನೆಗಳು ನಮ್ಮಲ್ಲಿ ಅಡಗಿರುವ ಅಂತಹದೇ ಭಾವನೆಗಳನ್ನು ನಮಗೂ ಗೊತ್ತಿಲ್ಲದಂತೆ ಆಳದಲ್ಲಿ ಒಳಮನಸ್ಸಿನಲ್ಲಿ ಅಡಗಿರತಕ್ಕಂಥ ಭಾವನೆಗಳನ್ನು ಎವೋಕ್ ಮಾಡ್ತಕ್ಕಂಥ, ಬಡಿದೆಬ್ಬಿಸ್ತಕ್ಕಂಥ, ಎಲ್ಲ ಹೌದಲ್ಲ, ಇದು ಇತ್ತಲ್ಲ, ನನ್ನೊಳಗಡೆ ಇತ್ತಲ್ಲ, ಅಷ್ಟೇ ಅಲ್ಲ, ಈ ಲೋಕದೊಳಗಡೆ ಇತ್ತಲ್ಲ ಅಂತ ಅನ್ನಿಸ್ತಕ್ಕಂಥ ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆಯನ್ನು ಕೊಟ್ಟಂಥ ಬಹಳ ಘನವಾದ ಕವಿತೆಯನ್ನು ಶಿವಪ್ರಕಾಶ್ ಬರೆದರು. ಅವರ ಸಮಗಾರ ಭೈಮವ ಅಂತ ಪದ್ಯನ, ಸಿಂಗಿರಾಜ ಸಂಪಾದನೆಯಂಥ ಪದ್ಯನ, ಅಥವಾ ಬಾಗ್ದಾದೊಂದು ಪ್ರಾರ್ಥನೆಯಂಥ ಪದ್ಯನ, ಹೆಬ್ಬಾಳಿನ ಸೂಫಿ ಸಂತರ ಬಗ್ಗೆ ಬರೆದ ಪದ್ಯನ ಈಗಲೂ ಓದಿದಾಗ ಅದು ಚರಿತ್ರೆ, ಪುರಾಣ, ಅನುಭವ, ರಾಜಕಾರಣ ಇದೆಲ್ಲವನ್ನೂ ಕವಿತೆಯಾಗಿ ಕಟ್ಟುವಂತಹ ಸಾಮರ್ಥ್ಯ, ಇದೆಲ್ಲವನ್ನು ಒಟ್ಟಾಗಿ ಗಮನಿಸಿದಾಗ ಶಿವಪ್ರಕಾಶ್ ಅವರು ತನ್ನ ಕಾಲದ ಮತ್ತು ಪ್ರಾಯಶಃ ಎಲ್ಲ ಕಾಲದ ಕನ್ನಡದ ಬಹಳ ಮುಖ್ಯ ಕವಿಗಳಲ್ಲಿ ಒಬ್ಬರು ಅನ್ನೋದನ್ನು ಮರೆಯೋದಕ್ಕಾಗಲ್ಲ. ಒಬ್ಬ ಕವಿ 70 ವರ್ಷ ಆದಾಗ ಏನು ಬರೀತಿದ್ದಾನೆ, 60 ವರ್ಷ ಆಗ ಏನು ಬರೀತಿದ್ದಾನೆ ಅನ್ನೋದನ್ನು ಜಡ್ಜ್ ಮಾಡ್ತಾನೂ, ಅದರ ಬಗ್ಗೆ ವಿಮರ್ಶಾತ್ಮಕವಾದ ಭಿನ್ನಾಭಿಪ್ರಾಯಗಳನ್ನ ಪಡೀತಾನೂ ನಾವು ಅವನು 30 ವರ್ಷ ಆದಾಗ ಏನು ಬರ್ದ, 40 ವರ್ಷ ಆದಾಗ ಏನು ಬರ್ದ ಅನ್ನೋದನ್ನು ಮರಿಬಾರ್ದು. ಹಾಗೆ ಮರೆಯೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಆ ಕವಿಗೆ ಅನ್ಯಾಯ ಮಾಡ್ತಾ ಇರ್ತೀವಿ. ಒಬ್ಬ ಕವಿಯ ಬಗ್ಗೆ ನೀವು ತೀರ್ಮಾನ ಕೊಡಬೇಕಾದ್ರೆ ಅವನು ಒಟ್ಟು ಬರವಣಿಗೆಯೇ ನಿಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಇರಬೇಕಾಗಿ ಬರುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಶಿವಪ್ರಕಾಶ್ ತನ್ನ ಒಟ್ಟು ಕವಿತೆಯಲ್ಲಿ ಕೊಟ್ಟಿರ್ತಕ್ಕಂಥ ದರ್ಶನ ಮತ್ತು ತಿಳುವಳಿಕೆ ಅದುವರೆಗಿನ ಬೇರೆಲ್ಲ ಕನ್ನಡ ಕವಿಗಳ ತಿಳುವಳಿಕೆಗಿಂತ ಭಿನ್ನವಾದದ್ದು ಅನ್ನೋ ವಿಚಾರದಲ್ಲಿ ನನಗೇನು ಹೆಚ್ಚಿಗೆ ಅನುಮಾನ ಇಲ್ಲ. ಮತ್ತು ನಾನು ಆಗಲೇ ಹೇಳಿದಾಗೆ ಅವರ ತಮಿಳು ಹಿನ್ನೆಲೆ ಇದೆಯಲ್ಲ, ಆ ತಮಿಳು ಹಿನ್ನೆಲೆ ನೇರವಾಗಿ ಅವರ ಮಧುರೆಕಾಂಡ ಇತ್ಯಾದಿ ನಾಟಕಗಳಲ್ಲಿ ಕಾಣಿಸ್ಕೊಂಡಿರ್ಬೋದು. ಆದರೆ ಅದು ಅವರ ಕಾವ್ಯದ ಹಿಂದೆಯೂ ಇರತಕ್ಕಂಥ ಒಂದು ಒಳಗಂಗೆಯಾಗಿ, ಒಳಜಲವಾಗಿ ಇರ್ತದೆ. ಅದಕ್ಕೇನೆ ಅವರಿಗೆ ರಾಮಾಯಣ ಮಹಾಭಾರತಗಳಂತಹ ಕಾವ್ಯಗಳು ಸ್ವಲ್ಪ ಬಾಹಿರವಾದವು,
ಅದಕ್ಕಿಂತ ಭಿನ್ನವಾದಂಥ ಆದರೂ ಪ್ರಾಚೀನವಾದಂಥ ನೆಲೆಗಳನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಅವರು ಮಾಡಿದ್ರು. ಮತ್ತು ಕನ್ನಡ ಭಾಷೆಯನ್ನು ಕನ್ನಡಕ್ಕೆ ಸಲ್ಲುವ ಹಾಗೆ, ಅದರಾಚೆಗಿನ ವಿಶ್ವಕ್ಕೆ ಸಲ್ಲುವ ಹಾಗೆ ಏಕಕಾಲದಲ್ಲಿ ರೂಪಿಸಬೇಕು ಅನ್ನೋ ಒಂದು ಒತ್ತಡ ಅವರು ತನ್ನೊಳಗಡೆನೆ ಸೃಷ್ಟಿಸ್ಕೊಂಡ್ರು ಅಂತ ಕಾಣುತ್ತೆ. ಅದಕ್ಕೇ ಅವರು ಬಗ್ದಾದ್ ಬಗ್ಗೆ ಬರಿಬೇಕಾದ್ರೆ, ಮತ್ತಾವುದೋ ದೇಶದಲ್ಲಿ ಆಗ್ತಿರ್ತಕ್ಕಂಥ ಯಾವುದೋ ಸಂಗತಿ ಬಗ್ಗೆ ಬರಿಬೇಕಾದ್ರೆ ಅದನ್ನು ಅಂದಿನ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋ ಥರನೇ ಅಲ್ಲಿನ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋ ಹಾಗೆಯೇ ನಮ್ಮಲ್ಲಿನ ಜೊತೆಗೂ ರಿಲೇಟ್ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಆ ಕವಿತೆ ಹೊಂದಿದೆ. ಕೊನೆಗೂ ನನಗನ್ಸುತ್ತೆ ಒಬ್ಬ ಕವಿಯ ಕಾವ್ಯಕ್ಕೆ ಶಕ್ತಿಯನ್ನು ಕೊಡೋದು ಕವಿ ಎಷ್ಟು ಮಟ್ಟಿಗೆ ಕೊಡ್ತಾನೋ ಅಷ್ಟರ ಮಟ್ಟಿಗೆ ಓದುವ ಸಮುದಾಯವನ್ನು ಕೊಡ್ತಾ ಹೋಗುತ್ತೆ. ಯಾಕೆಂದರೆ ಈಚ್ ಗ್ರೇಟ್ ಪೊಯಿಟ್ರಿ ನೀಡ್ಸ್ ಎ ಕಮ್ಯುನಿಟಿ ಆಫ್ ರೀಡರ್ಸ್ ಹೂ ಕೆನ್ ರೆಸ್ಪಾಂಡ್ ಟು ಇಟ್ ಆ್ಯಂಡ್ ಹೂ ಕೆನ್ ರೀಕ್ರಿಯೇಟ್ ಇಟ್ ಅಕಾರ್ಡಿಂಗ್ ಟು ದೇರ್ ಓನ್ ನೀಡ್ಸ್ ಆ್ಯಂಡ್ ಟೈಮ್ಸ್. ಇದು ಸಾಧ್ಯವಾಗದೇ ಹೋದರೆ ಎಂಥ ಘನವಾದ ಕಾವ್ಯ ಒಂದು ಭಾಷೆಯಲ್ಲಿದ್ದರೂ ಕೂಡ ಅದು ಸಮಕಾಲೀನ ಸನ್ನಿವೇಶಕ್ಕೆ ನಿರುಪಯುಕ್ತ ಅನ್ನೋ ಹಾಗೆ ಕಾಣಿಸ್ತಾ ಇರಬಹುದು, ನಿರುಪಯುಕ್ತ ಆಗಿಬಿಡಬಹುದು. ಯಾಕೆಂದರೆ ಕೊನೆಗೂ ಪೊಯಿಟ್ರಿ ಏನು ಫಂಕ್ಷನ್ ಇವತ್ತು ಮಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದ ಸಂಗತಿ ಆಗುತ್ತೆ. ಹಾಗೆಯೇ ನನ್ನ ಇನ್ನೊಬ್ಬ ಹಿರಿಯರಾದ ವೆಂಕಟೇಶ್ ಮೂರ್ತಿ ಅವರು, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಇವರಿಬ್ಬರಿಗಿಂತ ಭಿನ್ನವಾದ ಇನ್ನೊಂದು ದಾರಿಯನ್ನು ಹಿಡಿದು ಕವಿತೆಗಳನ್ನು ಬರಿತಾ ಹೋದರು. ಆ ಕವಿತೆಗಳ ಹಿನ್ನೆಲೆ, ತಳಹದಿ, ದೃಷ್ಟಿಕೋನ, ವೈಚಾರಿಕತೆ ಅವೆಲ್ಲವೂ ಕೂಡ ಇದುವರೆಗೂ ನಾನು ಹೇಳಿದ ಉಳಿದಿಬ್ಬರಿಗಿಂತ ಭಿನ್ನವಾಗೇ ಇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಕ್ಕೆ ಸೌಂದರ್ಯಾತ್ಮಕವಾದ, ಅದು ಕೂಡ ಇನ್ವರ್ಟೆಡ್ ಕಾಮದಲ್ಲಿ ಹೇಳ್ಬಹುದಾದ್ದು, ಸೌಂದರ್ಯಾತ್ಮಕವಾದ ನೆಲೆಗಟ್ಟಿರುವ ಹಾಗೆ ಒಂದು ವೈಚಾರಿಕವಾದ ಖಚಿತತೆಯ, ವೈಚಾರಿಕವಾದ ಸಾತತ್ಯದ ಒಂದು ಬೆಲೆಗೆ ಶಕ್ತಿ ಅದಕ್ಕಿರೋದಿಲ್ಲ. ಎಲ್ಲವೂ ಸುಂದರವಾದ ಸೃಷ್ಟಿಗಳೇ ಅಂತ ಒಂದು 100 ಪದ್ಯ 200 ಪದ್ಯ ಹುಡುಕ್ಬೋದು ಅವರಲ್ಲಿ, ಮನಸ್ಸಿಗೆ ಮುಟ್ತಕ್ಕಂಥವು. ಆದರೆ ಅದರ ಆಚೆಗೆ ಅವು ಮಾಡ್ತಕ್ಕಂಥ ಕೆಲಸ ಯಾವ ಥರದ್ದು ಅಂಥ ಪದ್ಯ ಬರೆದಿಲ್ಲ ಅಂತಲ್ಲ ಅವರು, ಆದರೆ ಅವುಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಒಬ್ಬ ಮನುಷ್ಯನ ಖಾಸಗಿಯಾದ ಭಾವಲೋಕದ ಜೊತೆಗೆ ಸಂವಾದ ಮಾಡುವ ಶಕ್ತಿಯನ್ನು ಹೊಂದಿರುವ, ನಮ್ಮ ಇದುವರೆಗೂ ನಾವು ಯಾವುದನ್ನ ಪರಂಪರೆ ಅಂತ ಕರ್ಕೊಂಡು ಬಂದರೆ ಕೃಷ್ಣ, ರಾಮ, ವಾಲಿ, ಸಂಪಾತಿ ಇತ್ಯಾದಿ ಇತ್ಯಾದಿ, ಈ ಪರಂಪರೆಯನ್ನು ಮತ್ತೆ ಹುಟ್ಟಿಸುವ ಒಂದು ಕೆಲಸವನ್ನು ಅವರ ಕವಿತೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಸೌಂದರ್ಯ ಅನ್ನೋದ್ರ ಬಗ್ಗೆ ಅದುವರೆಗೆ ಇದ್ದಂಥ ಒಂದು ಡೆಫಿನಿಷನ್ ಇತ್ತಲ್ಲ, ನಿರ್ವಚನ ಅಂತಿತ್ತಲ್ಲ, ಆ ನೆಲೆಗಟ್ಟಲ್ಲಿ ಮತ್ತಿನ್ನೇನನ್ನೋ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನು ರಾಜಕಾರಣಕ್ಕಾಗಲಿ, ಸಮಕಾಲೀನ ಚರಿತ್ರೆಗಾಗಲಿ, ಸಮಕಾಲೀನ ತಿಳುವಳಿಕೆಗಾಗಲಿ ಹೊಂದಿಸಬೇಕು ಅನ್ನುವುದು ಅನಿವಾರ್ಯವಲ್ಲ ಅಂದ್ಕೊಂಡ್ಬಿಟ್ರೆ, ಅನಿವಾರ್ಯವಲ್ಲ ಎನ್ನುವುದೇ ನಿನ್ನ ನಿಲುವಾಗಿಬಿಟ್ರೆ, ಮಾನವತಾವಾದದ ಫಲವಾದ ಲೋಕದೃಷ್ಟಿಯ ಗೋಡೆಗಳೇ ಹೊರದಾರಿಗಳು ಅಂತ ನೀನು ಅಂದ್ಕೊಂಡ್ರೇನಾಗುತ್ತೆ. ಆ ಕವಿತೆ ಜನಕ್ಕೆ ಇಷ್ಟ ಆಗಬಹುದು, ಆದರೆ ಆ ಇಷ್ಟವಾಗುವ ಜನಗಳ ಸಮುದಾಯವೂ ಕೂಡ ಒಂದು ಮಟ್ಟಕ್ಕೆ ಸೀಮಿತವಾಗೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಕೂಡ ಇದು ಮುಖ್ಯ ಯಾಕಾಗುತ್ತೆ ಅಂದರೆ, ನನಗೆ ಈ ರೀತಿಯ ಕವಿತೆಯಿಂದ ಪ್ರೇರಿತರಾಗಿ ಹಾಗೆಯೇ ಬರೆಯಲು ಪ್ರಯತ್ನ ಪಟ್ಟಂತಹ, ಅಷ್ಟಿಷ್ಟು ಯಶಸ್ಸನ್ನು ಪಡೆದಂಥ ಕವಿಗಳ ಸಮುದಾಯ ಒಂದು ಕೂಡ ನಮ್ಮ ಸುತ್ತಮುತ್ತ ಇರೋದನ್ನು ನಾವು ನೋಡ್ತಾ ಇರ್ತೇವೆ. ಸಿದ್ಧಲಿಂಗಯ್ಯನವರು ಸಮಕಾಲೀನವನ್ನು ಇಟ್ಕೊಂಡು ತಮ್ಮ ಲೋಕದೃಷ್ಟಿಯ ಫಲವಾಗಿಯೇ ದಲಿತ ಪುರಾಣಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ರು ಅಂತ ಒಂದಿದೆ. ಆದರೆ ಬೇರೆ ಎಷ್ಟೋ ಜನ ದಲಿತ ಕವಿಗಳು, ಕೆ.ಬಿ. ಸಿದ್ದಯ್ಯ ಆಗಬಹುದು, ಅಥವಾ ಹೊಸೂರು ಮುನಿಶಾಮಪ್ಪ ಆಗ್ಬೋದು, ಶಿವತೀರ್ಥ ಆಗ್ಬೋದು, ಇವರೆಲ್ಲ ಏನು ಮಾಡಿದ್ರು, ತಮ್ಮ ಜನಾಂಗಗಳ ಪುರಾಣವನ್ನು ಮತ್ತೆ ರಿವೈವ್ ಮಾಡಿಕೊಳ್ಳೋದ್ರ ಮೂಲಕವೇ ತಮ್ಮ ಅಸ್ಮಿತೆಯನ್ನು, ತಮ್ಮ ಸ್ವಂತಿಕೆಯನ್ನು, ತಮ್ಮ ಸಮುದಾಯದ ಶಕ್ತಿಗಳನ್ನು ಹೇಳ್ತಕ್ಕಂಥ ಪ್ರಯತ್ನನ ಮಾಡ್ತಾ ಹೋದರು. ಕೊನೆಗೂ ಇವರೆಲ್ಲರಿಗೂ ಬರ್ತಕ್ಕಂಥ ಸಮಸ್ಯೆ, ಹೌ ಡು ಯು ಇಂಟರ್ಯಾಕ್ಟ್ ವಿತ್ ಯುವರ್ ರಿಲಿಜನ್ ಅನ್ನೋದು. ನಿನ್ನ ಧರ್ಮದ ಜೊತೆಯಲ್ಲಿ, ನಿನ್ನ ಸಮುದಾಯದ ಜೊತೆಯಲ್ಲಿ, ನಿನ್ನ ಜನಾಂಗದ ಜೊತೆಯಲ್ಲಿ ನೀನು ಇಟ್ಕೊಳ್ತಕ್ಕಂಥ ಸಂಬಂಧ ಯಾವ ಥರದ್ದು, ಮತ್ತು
ಅದನ್ನು ನೀನು ಕಟ್ಟಿಕೊಡೋ ರೀತಿ ಯಾವ ಥರದ್ದು ಅನ್ನೋದು ಆ ಮಾತಿರಲಿ. ಇದೇ ರೀತಿ ಬರೆದಂತಹ ಇನ್ನೂ ಕೆಲವು ಮುಖ್ಯರಾದ ಕವಿಗಳು ಮತ್ತು ಭಿನ್ನವಾಗಿ ಬರೆದ ಮುಖ್ಯರಾದ ಕವಿಗಳು ನನಗೆ ಕಾಣಿಸೋದು ಎಸ್ ಮಂಜುನಾಥ ಅವರು, ಜಯಂತ್ ಕಾಯ್ಕಿಣಿಯವರು, ಇವರಿಬ್ಬ ಪ್ರತಿಭಾ ನಂದಕುಮಾರ್, ಲಲಿತಾ ಸಿದ್ಧ ಬಸವಯ್ಯ ಇಂಥದ ಲೇಖಕಿಯರ ಬಗ್ಗೆ, ಮಹಿಳಾ ಸಾಹಿತ್ಯದ ಬಗ್ಗೆ ಹೆಚ್ಚು ಅನುಸಂಧಾನ ಮಾಡಿದಾಗ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಹೇಳಿದ್ದು ಆಗಿದೆ. ಅವರೆಲ್ಲರೂ ಕೂಡ ಹೊಸ ದಾರಿಗಳನ್ನು ಕಂಡುಕೊಂಡ್ರು ಅಥವಾ ತಾವು ಕಂಡುಕೊಂಡಂತಹ ಹೊಸ ದಾರಿಯೊಳಗಡೆ ಅದಕ್ಕೆ ತಮ್ಮದೇ ಆದ ಒಂದು ಆಯಾಮವನ್ನು ಸೇರಿಸುವುದರ ಮೂಲಕ ಆ ಹೊಸ ದಾರಿಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಿದ್ರು ಅಂತ ಕಾಣುತ್ತೆ, ಹೆಚ್ಚು ಅಗಲವಾಗಿ ಮಾಡಿದ್ರು ಅಂತ ಕಾಣುತ್ತೆ. ಉದಾಹರಣೆಗೆ ಸ್ತ್ರೀವಾದದ ಬರವಣಿಗೆ ಮತ್ತು ಸ್ತ್ರೀವಾದದ ಹಿನ್ನೆಲೆ ಇದ್ದರೂ ಕೂಡ ಸ್ತ್ರೀತ್ವದ ಅನುಭವವನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದಂತಹ ಸತ್ಯ ಸಮೀಪವಾದ ಬರವಣಿಗೆ, ವಾದವಲ್ಲದ ಬರವಣಿಗೆ ಇದೆಯಲ್ಲ, ಇವುಗಳ ನಡುವಿನ ಸಂಬಂಧವನ್ನು ನಾವು ಈ ರೀತಿಯ ಲೇಖಕಿಯರ, ಕವಿಯತ್ರಿಯರ ಬರವಣಿಗೆಯಲ್ಲಿ ಮತ್ತೆ ಹುಡುಕ್ತಾ ಹೋಗಬಹುದು. ಉದಾಹರಣೆಗೆ ಲಲಿತಾ ಸಿದ್ಧ ಬಸವಯ್ಯನವರು ಇತರ ಪುರುಷ ಕವಿಗಳಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಗ್ರಾಮೀಣವಾದ ಭಾಷೆಯನ್ನು ಕವಿತೆಗೆ ಬಳಸುವುದು ಅಂದರೆ ಏನು? ತುಮಕೂರು ಜಿಲ್ಲೆ ಯಾವುದೋ ಒಂದು ಸಮುದಾಯದ ಆಡು ಮಾತಿರ್ಬೋದು. ಆಡು ಮಾತನ್ನು ಬಳಸಿಯೂ ಕವಿತೆಯಾಗುವ ಬಗೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಎಲ್ಲ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಕೊಂಡಿದ್ದಾರೆ. ಆದರೆ ಲಲಿತಾ ಅವರು ಕಂಡುಕೊಂಡಿರ್ತಕ್ಕಂಥ ದಾರಿ ಸ್ವಲ್ಪ ಭಿನ್ನವೂ ವಿಶಿಷ್ಟವೂ ಆಗಿತ್ತು. ಅದರಿಂದನೇ ಇದಕ್ಕೊಂದು ಹೊಸ ಆಯಾಮವನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರತಿಭಾ ನಂದಕುಮಾರ್ ಅವರ ಕೂಡ ಹಾಗೇನೆ. ಅವರಲ್ಲಿ ಅಹಾ ಪುರುಷಾಕಾರಂ ಅನ್ನೋ ಒಂದು ಸಂಕಲನವನ್ನು ತಂದ್ರವರು. ಒಂದು ವರ್ಗವಾಗಿ, ಒಂದು ಸಮುದಾಯವಾಗಿ ಪುರುಷರ ಕೊರತೆಗಳನ್ನು ಗಮನಿಸುತ್ತಲೇ ಪುರುಷನನ್ನು ತಿರಸ್ಕರಿಸುವ, ನಿರಾಕರಿಸುವ ನೆಲೆಗೆ ಹೋಗದಂತಹ ಒಂದು ಒಳಗೊಳ್ಳುವಿಕೆ ಇದೆಯಲ್ಲ, ಒಂದು ಆರೋಗ್ಯಕರವಾದ ಒಳಗೊಳ್ಳುವಿಕೆ ಇದೆಯಲ್ಲ, ಈ ಒಳಗೊಳ್ಳುವಿಕೆ ಸ್ವೀಕಾರವೂ ಅಲ್ಲ, ತಿರಸ್ಕಾರವೂ ಅಲ್ಲ, ಅವೆರಡರ ನಡುವಿನ ಸತ್ಯದ ಗ್ರಹಿಕೆ ಇದೆಯಲ್ಲ, ಇದನ್ನು ಪ್ರತಿಭಾ ಅವರ ಕಾವ್ಯ ಖಂಡಿತವಾಗಿಯೂ ತನ್ನ ಮೊದಲ 3-4 ಸಂಕಲನಗಳಲ್ಲಿ ಮತ್ತು ನಂತರವೂ ಕೂಡ ರೂಢಿಸ್ಕೊಂಡು ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೇ ಇಂದು ಆರಿಫ್ ರಾಜಾ ಅವರು ಸೇರಿಸಿರ್ತಕ್ಕಂಥ ಆಯಾಮವಾಗಲಿ, ಕೆ ಪಿ ಮೃತ್ಯುಂಜಯ ಅವರು ಕವಿತೆಯನ್ನು ಹೇಳುವ ರೀತಿಗೆ ಸೇರಿಸಿರ್ತಕ್ಕಂಥ ಆಯಾಮವಾಗಲಿ, ಮತ್ತು ಇವರಷ್ಟೇ ಭಿನ್ನವಾಗಿ ಪ್ರಾಯಶಃ ಶಿವಪ್ರಕಾಶ್ ಮುಂತಾದವ್ರ ಜೊತೆಯಲ್ಲೇ ಹೆಸರು ಹೇಳಬಹುದಾದ್ದು ಎಸ್ ಮಂಜುನಾಥ್ ಅಂತ ಕಾಣುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಕನ್ನಡ ಕವಿತೆಯ ಒಂದು ಶಕ್ತಿ ಮತ್ತು ಕೊರತೆ ಎರಡೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಗಟ್ಟಿಯಾಗಿ ಕೇಳಿಸಿಕೊಳ್ಳಲಾಗದ, ಸುಲಭವಾಗಿ ನೆನಪಿಟ್ಟುಕೊಳ್ಳಲಾಗದಂತಹ ಕವಿತೆಯನ್ನು ಸ್ವಲ್ಪ ಬದಿಗೆ ಸರಿಸೋದು. ಇದು ಕುವೆಂಪು, ಬೇಂದ್ರೆ, ಅಡಿಗ ಇಂಥ ಕವಿಗಳಿಗೂ ಆಗಿದೆ. ಆದರೆ ಅವರು ಅದಲ್ಲದೇ ಇರತಕ್ಕಂಥ ಪದ್ಯಗಳನ್ನು ಬೇಕಾದಷ್ಟು ಬರೆದಿದ್ದರಿಂದ ಅವರು ಜನಮನದಲ್ಲಿ ಉಳ್ಕೊಂಡಿದ್ದಾರೆ, ತಮ್ಮದೇ ಆದ ರೀತಿಯಲ್ಲಿ ಉಳ್ಕೊಂಡಿದ್ದಾರೆ. ಬಟ್ ನೀವು ಒಟ್ಟಾಗಿಯೇ ಈ ರೀತಿಯ ಆರಿಟಾರಿಕಲ್ ಅಲ್ಲದ, ವಾಗ್ವಿಲಾಸವಿಲ್ಲದ, ಅಂಡರ್ಸ್ಟೇಟ್ಮೆಂಟ್ ಅನ್ನಬಹುದಾದಂತಹ ಈ ಕವಿತೆಗೆ ಹೀಗೆ ಇರಬೇಕು ಅನ್ನುವಷ್ಟು ಸಹಜವಾದ ಒಂದು ಮಾರ್ಗವನ್ನು ಬಳಸ್ತಾ ಹೋದರೆ ಅದು ಮಂಜುನಾಥ್ ಅವರ ಕವಿತೆ ಆಗುತ್ತೆ. ಅಂಥದನ್ನು ಕನ್ನಡ ಕವಿತೆ, ಕನ್ನಡ ಕವಿತೆಯ ಓದುಗರ ವರ್ಗ ಕೆಲವರು ಮಾತ್ರ ಅದನ್ನು ಒಳಗೆ ತಗೋತಾರೆ, ಮಿಕ್ಕವರ ತಿಳುವಳಿಕೆ ಆಚೆಗೆ ಅದು ಉಳ್ಕೊಂಡ್ಬಿಡುತ್ತೆ. ಆದರೂ ಇಂಥ ಹಲವು ಕವಿಗಳ ಬರವಣಿಗೆ ಹಿಂದೆ ನಮಗೆ ಕಾಣಿಸ್ತಕ್ಕಂಥದ್ದು ವಿಚಾರ ವಿರೋಧವೋ, ವಿಚಾರದ ಆಚೆಗೂ ಒಳಗೊಳ್ಳುವಂತಹ ಶಕ್ತಿಯೋ, ಇದನ್ನ ಇನ್ನು ಸ್ವಲ್ಪ ವಿವರಿಸಬೇಕು ಅಂತ ಕಾಣುತ್ತೆ. ನಮ್ಮ ಕಾಲದಲ್ಲಿ
ವರ್ಣ ವರ್ಗ ಲಿಂಗ ಇತ್ಯಾದಿಗಳ ಫಲವಾದಂತಹ ಒಂದು ಖಚಿತವಾದ, ಆದರೂ ಕೂಡ ಒಂದು ಪಕ್ಷ ವಹಿಸುವ ವೈಚಾರಿಕತೆ ಬಂದಾಗೆಲ್ಲನೂ ಅನೇಕ ಕವಿಗಳಲ್ಲಿ ಇದು ಹೀಗಿರಬೇಕಾಗಿಲ್ಲ ಅನ್ನೋ ಒಂದು ಪ್ರತಿರೋಧವೇ ವೈಚಾರಿಕತೆಯನ್ನು ದೂರ ಇಡೋ ಹಾಗೆ ಮಾಡ್ತೋ? ಇದು ಯೋಚನೆ ಮಾಡಬೇಕಾದ ಪ್ರಶ್ನೆ, ಕೇಳ್ಕೊಳ್ಬೇಕಾದ ಪ್ರಶ್ನೆ. ವೈಚಾರಿಕತೆಯನ್ನು ಬಿಟ್ಟು ಬರೆಯೋದಕ್ಕೆ ಸಾಧ್ಯವೋ, ವೈಚಾರಿಕತೆಯನ್ನು ನಮ್ಮನ್ನು ಪ್ರಭುವಾಗಿ ಇಟ್ಕೊಂಡು ಬರೆಯೋದಕ್ಕೆ ಸಾಧ್ಯವೋ, ಅವೆರಡೂ ಮಾಡದೆ ವೈಚಾರಿಕತೆಯನ್ನು ಒಳಗಿಟ್ಟುಕೊಂಡು ಕೂಡ ನಾವಾಗಿಯೇ ಉಳ್ಕೊಂಡು ಬರೆಯೋದಕ್ಕೆ ಸಾಧ್ಯವೋ? ಈ ಆಯ್ಕೆಗಳಲ್ಲಿ ಯಾರು ಯಾವುದನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರು ಎಷ್ಟು ಮುಖ್ಯರಾಗ್ತಾರೆ, ಎಷ್ಟು ಮುಖ್ಯರಾಗಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ತಾ ಹೋಗುತ್ತೆ. ಜಯಂತ ಕಾಯ್ಕಿಣಿಯವರು ಈ ಥರ ಪ್ರಶ್ನೆಯನ್ನು ಕವಿತೆಯಲ್ಲಿ, ಕಥೆಗಳಲ್ಲಿ ಕೇಳಿಕೊಂಡು ತಮ್ಮದೇ ಆದ ಉತ್ತರಗಳನ್ನು ಕಂಡುಕೊಂಡು ಮನ್ನಣೆಯನ್ನು, ನಿರ್ಲಕ್ಷ್ಯವನ್ನು ಪಡ್ಕೊಂಡಿರ್ತಾರೆ. ಇಂಥ ಹಲವು ಹೆಸರುಗಳು ಹೇಳ್ಬೋದು. ಕೆಲವು ಮಾದರಿ ಇಂಥ ಒಂದು ಉಪನ್ಯಾಸದಲ್ಲಿ ಎಲ್ಲರನ್ನೂ ಎಲ್ಲದರ ಬಗ್ಗೆಯೂ ಚರ್ಚೆ ಮಾಡ್ತಾ ಹೋಗೋದಕ್ಕಾಗೋದಿಲ್ಲ. ಆದರೆ ಒಬ್ಬ ಕವಿಯ ಬಗ್ಗೆ ಹೇಳಿದ ಮಾತು ಅದೇ ಹಾದಿ ಹಿಡಿದ ಹಲವು ಕವಿಗಳಿಗೆ ಅನ್ವಯ ಆಗ್ತಾ ಹೋಗುತ್ತೆ, ಹಲವು ಲೇಖಕರಿಗೆ ಅನ್ವಯ ಆಗ್ತಾ ಹೋಗುತ್ತೆ. ಹಾಗೆಯೇ ಈ ಅಸ್ಮಿತೆಗಳ ಫಲವಾಗಿಯೇ ಹೊಸ ಧಾರೆಗಳು ಹುಟ್ಕೊಳ್ತಾ ಹೋಗುತ್ತಲ್ಲ, ಅದಕ್ಕೂ ಕವಿತೆಗೂ ಇರತಕ್ಕಂಥ ಸಂಬಂಧ ಯಾವ ಥರದ್ದು? ಆರಿಫ್ ರಾಜಾ ಥರದವರು, ನಿಸಾರ್ ಅಹಮದ್ ಥರದವರು, ಅಥವಾ ಇನ್ನಿವರು ಬೇರೆ ಬೇರೆ ಹೆಸರುಗಳನ್ನ ಬೇರೆ ಬೇರೆ ಹಿನ್ನೆಲೆ ಹೇಳ್ಬೋದು, ನಾಡಿಸುವುದು ಅಂತ ಅನ್ಬೋದು. ಇವರು ಅನ್ಯ ಧರ್ಮದಿಂದ ಬಂದರು ಅನ್ನುವ ಕಾರಣಕ್ಕೆ ಅವರ ಕವಿತೆಗೆ ವಿಶಿಷ್ಟತೆ ಏನಾದರೂ ಬರುತ್ತಾ? ಬಂದರೆ ಅದು ಒಳಗೊಳ್ಳುವ ಅನುಭವ ಲೋಕಕ್ಕೂ ಅವರು ಅದನ್ನು ಬಳಸ್ಕೊಳ್ತಕ್ಕಂಥ ರೀತಿಗೂ, ಅದು ಕವಿತೆಯಾಗುವ ಮತ್ತು ಕಥೆಯಾಗುವ ಇನ್ನೇನು ಆಗ್ತಕ್ಕಂಥ ಸಂಭವಕ್ಕೂ ಇರತಕ್ಕಂಥ ಸಂಬಂಧ ಯಾವ ಥರದ್ದು? ಅಬ್ದುಲ್ ರಶೀದ್ ಅವರು, ಫಕೀರ್ ಅಹಮದ್ ಕಟ್ಮಾಡಿ ಅವರು, ಬೊಳ್ವಾರ್ ಮೊಹಮ್ಮದ್ ಕುಂಯಿ ಅವರು, ಆರಿಫ್ ರಾಜಾ ಅವರು, ಇಂಥವರೆಲ್ಲ ಕವಿತೆಯನ್ನು ತಮ್ಮ ಲೋಕಗಳನ್ನು, ತೀರ ವಿಭಿನ್ನವಾದ ತಮ್ಮ ಲೋಕಾನುಭವ ಲೋಕಗಳನ್ನು ಒಳಗೊಳ್ಳುತ್ತಲೇ ಕನ್ನಡ ಸಾಹಿತ್ಯಕ್ಕೆ ವಿಭಿನ್ನವಾದಂತಹ ಒಂದು ಅನುಭವ ಲೋಕಗಳಿಗೆ ಅವಕಾಶ ಕೊಡುತ್ತಲೇ ಅವರ ಸಾಹಿತ್ಯದ ಬೆಲೆ ಕಟ್ಟುವಿಕೆಗೆ ಬೇರೆ ರೀತಿಯದೇ ಆದ ಒಂದು ಮಾನದಂಡಗಳನ್ನು ಅಪೇಕ್ಷಿಸ್ತಾರೆಯೇ ಅಂತಂದ್ರೆ ಅಗತ್ಯ ಇದೆಯಾ? ಅಥವಾ ಅಸ್ಮಿತೆಗೊಂದು ಕಾವ್ಯ ಮೀಮಾಂಸೆ ಅಂತ ಮಾಡ್ಕೊಳ್ತಾ ಹೋಗಬೇಕಾದ ಅವಶ್ಯಕತೆ ಇದೆಯೋ ಇಲ್ವೋ? ನಾವು ಶೇಕ್ಸ್ಪಿಯರ್ ಓದ್ತೀವಿ, ದಸ್ತವಸ್ಕಿ ಓದ್ತೀವಿ, ಟಾಲ್ಸ್ಟಾಯ್ ಓದ್ತೀವಿ, ಆಫ್ರಿಕಾದ ಯಾವುದೋ ಚಿನುವಾ ಅಚ್ಬೆ ಓದ್ತೀವಿ, ಸೋಯಿಂಕ ಓದ್ತೀವಿ. ಅವುಗಳನ್ನು ನಾವು ಓದಬೇಕಾದ್ರೆ ಅವೆಲ್ಲಕ್ಕೂ ಅವರವರ ಅಸ್ಮಿತೆಗೆ ಅನುಗುಣವಾದ ಅವರವರದೇ ಆದ ಒಂದು ಕಾವ್ಯ ಮೀಮಾಂಸೆಯನ್ನು ಕಟ್ಟಿಕೊಳ್ಳುವ ಅಥವಾ ಬಿಡುವಂಥ ಅವಶ್ಯಕತೆ ಎಷ್ಟಿದೆ, ಎಷ್ಟಿಲ್ಲ? ಈ ಪ್ರಶ್ನೆಗಳು ಈ ಎಲ್ಲ ಕವಿಗಳ ಬೇಕಾಗಿನ ಚರ್ಚೆಗೆ ಮತ್ತು ಈ ಕಾಲದಲ್ಲಿ ಬರ್ತಿರ್ತಕ್ಕಂಥ ಕಾವ್ಯ ಮತ್ತು ಕಥೆ ಕಾದಂಬರಿಗಳ ಚರ್ಚೆ ಕೂಡ ಹಿನ್ನೆಲೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವೆಲ್ಲ ಹಿರಿಯರಿಂದ ಕಲಿಯೋದು, ಕಲಿದೇ ಇರೋದು ಅಂದರೆ ಏನು ಕಲಿಬೇಕು, ಏನು ಕಲಿಬಾರ್ದು, ಯಾಕೆ ಕಲಿಬೇಕು, ಯಾಕೆ ಕಲಿಬಾರ್ದು, ಹೇಗೆ ಕಲಿಬೇಕು, ಹೇಗೆ ಕಲಿಬಾರ್ದು? ಕುವೆಂಪು ಇರ್ಬೋದು, ಕಾರಂತ ಇರ್ಬೋದು, ಮಾಸ್ತಿ ಇರ್ಬೋದು, ಬೇಂದ್ರೆ ಇರ್ಬೋದು, ಪೂತಿನ ಅಡಿಗ ನರಸಿಂಹಸ್ವಾಮಿ ಇರ್ಬೋದು. ಇವರಿಂದ ಏನು ಕಲಿಯೋಕ್ಕಾಗಿಲ್ಲ, ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಂಡ್ರೆ ಅದೊಂಥರ ತೀರ್ಮಾನ. ಇವರಿಂದ ನಾವು ವಿಚಾರಗಳನ್ನು ತಗೊಳ್ಳಲ್ಲ, ಬರೆಯುವ ಕಟ್ಟುವ ಶೈಲಿಯನ್ನು ಕಂಡ್ಕೋತೀವಿ ಅಂದರೆ ಅದು ಇನ್ನೊಂದು ಥರದ್ದು. ಬಟ್ ತಿರಸ್ಕಾರ ನಿರಾಕರಣೆಗಳನ್ನು ಮಾಡೋದಕ್ಕೆ ಬೇಕಾದ ಅಗತ್ಯವಾದ ಒಂದು ಓದಿದೆಯಲ್ಲ, ಈ ಓದೇನೇ ಅನವಶ್ಯಕ ಅಂದ್ಕೊಂಡ್ರೆ ಏನಾಗುತ್ತೆ? ನಮ್ಮ ಕಾಲದಲ್ಲೇ ಹುಟ್ಟುವಂತಹ ಕವಿತೆ ಯಾವ ಥರದ್ದು? ಹಿಂದಿನದ ಜೊತೆಯಲ್ಲಿ ಸಂಪರ್ಕವನ್ನು ಕಡಿದುಕೊಂಡ ನಮ್ಮ ಕಾಲದ ಕವಿತೆ ಹುಟ್ಟತಕ್ಕಂಥ ಸನ್ನಿವೇಶ ಯಾವ ಥರದ್ದು? ಈ ಥರದ ಪ್ರಶ್ನೆ ಕವಿಗಳಾದವರಿಗಂತೂ ಕೂಡ ತಮ್ಮದೇ ಆದ ಲಯ ಮತ್ತು ಶೈಲಿಗಳನ್ನು, ತಮ್ಮದೇ ಆದಂಥ ವಿಶಿಷ್ಟವಾದ ಹೇಳುವ ರೀತಿಯನ್ನು ಕಂಡುಕೊಳ್ಳೋದಕ್ಕೆ ಕೂಡ ಬೇರೆಯವರದನ್ನು ಹೇಗೆ ಕಂಡುಕೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡು ಅರ್ಥ ಮಾಡ್ಕೊಂಡಾಗ ತಾನೇ ಆಗೋದು. ನಾವು ಎ ಕೆ ರಾಮಾನುಜನ್, ರಾಮಚಂದ್ರ ಶರ್ಮಾ ಅಂತ ಇಬ್ಬರ ಹೆಸರು ಒಂದೇ ಮಾತಿನಲ್ಲಿ ಒಂದೇ ಸಲ ಹೇಳಿಬಿಟ್ಟು ದಬಾಯಿಸೋದ್ರ ಬದಲು ಎಲ್ಲ ಇವ್ರ ಪದ್ಯ ಹಿಂಗಿದೆ, ಅವ್ರ ಪದ್ಯ ಹಾಗಿದೆ,
ಇಬ್ಬರೂ ಕೂಡ ಆಧುನಿಕತೆಯಿಂದ ಪ್ರಭಾವಿತರಾದವರೇನೆ. ಆದರೆ ಅವರ ಕವಿತೆ ಹಾಗಿರುವುದಕ್ಕೆ ಕಾರಣ ಏನು, ಇವರ ಕವಿತೆ ಹೀಗಿರುವುದಕ್ಕೆ ಕಾರಣ ಏನು? ಕಂಬಾರ್ ಯಾಕೆ ಈ ಥರ ಪದ್ಯ ಬರೆದ್ರು, ಚಂದ್ರಶೇಖರ ಪಾಟೀಲ್ ಅದಕ್ಕಿಂತ ಭಿನ್ನವಾದ ಪದ್ಯ ಯಾಕೆ ಬರೆದ್ರು? ಆ ವಸ್ತು ಬಗ್ಗೆ ನಾನು ಹೇಳ್ತಾ ಇಲ್ಲ, ಅನುಭವಗಳ ಬಗ್ಗೆ ಹೇಳ್ತಾ ಇಲ್ಲ, ಆ ಪದ್ಯವನ್ನು ಬರೆಯುವ ರೀತಿಯ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಇದು ಕವಿಗಳಾದವರು, ಲೇಖಕರು ಕೇಳಿಕೊಂಡು ಯೋಚನೆ ಮಾಡಿ ಉತ್ತರ ಕಂಡುಕೊಂಡು ತನ್ನದೇ ಆದ ರೀತಿಯ ಕವಿತೆಯನ್ನು ಕಟ್ಕೊಳ್ಳೋ ಬಗ್ಗೆ ಹೇಗೆ? ಇದೇನು ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ ತೀರ್ಮಾನಕ್ಕೆ ಬರೋ ಥರದ್ದಲ್ಲ ಇದು. ನಿನ್ನ ಕವಿತೆಯನ್ನು, ಸಾಹಿತ್ಯವನ್ನು ಓದುತ್ತಲೇ, ಒಳಗೊಳ್ಳುತ್ತಲೇ, ಕಟ್ಟುತ್ತಲೇ, ಬರೆಯುತ್ತಲೇ ತಾನಾಗಿ ಇವೆಲ್ಲ ಪ್ರಶ್ನೆಗಳು ನಿನ್ನೊಳಗಡೆ ಕೆಲಸ ಮಾಡ್ತಾಯಿದ್ರೆ ನಿನ್ನ ಕವಿತೆಗೆ ಸಹಜವಾದ ಶಕ್ತಿ ಬರುತ್ತೆ ಅಂತ ಕಾಣುತ್ತೆ. ನಾವು ಒಬ್ಬ ಲೇಖಕರಿಗೆ ಲಂಕೇಶ್ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ ನನಗೆ. ಅವ್ರು ಪೂತಿನ ಬಗ್ಗೆ ಬರಿಬೇಕಾದ್ರೆ ಪೂತಿನ ಅಂತಿದೆಯಲ್ಲ, ನಾವು ಹಿಂದೆ ಪೂತಿನ ಅಂದರೆ ಪುಟ ತಿರುಗಿಸ್ ನಡಿ ಅಂತ ನಾವು ಹೇಳ್ತಾ ಇದ್ವಿ, ತಮಾಷೆ ಮಾಡ್ತಾಯಿದ್ವಿ ಅಂತ ಹೇಳ್ತಾರೆ. ನಾವು ಓದಬೇಕಾದಿಲ್ಲ, ಪೇಜ್ ತಿರುಗಿಸ್ಕೊಂಡು ಪೇಜ್ ಟರ್ನರ್ ಅಷ್ಟು ಮಾಡಿಬಿಡಿ ಅಂತ. ಹಾಗೆ ಬರೆದ ಲಂಕೇಶ್ ಅವರೇ ಮುಂದಿನ ವಾರದ ಟೀಕೆ ಟಿಪ್ಪಣಿಲೋ ಎಲ್ಲೋ ಒಂದು ಕಡೆ ಬರೆದ್ರು, ನಾನು ಹಿಂದಿನ ಸಂಚಿಕೆಯಲ್ಲಿ ಹಾಗೆ ಬರದೆ ಅಂತ ನೀವು ಅದನ್ನು ತಪ್ಪು ತಿಳಿಬಾರ್ದು, ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮಗೂ ಅನ್ಯಾಯ ಮಾಡ್ಕೊಂಡು ಅವ್ರಿಗೂ ಅನ್ಯಾಯ ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ನಾನು ಪೂಟಿನ ಅನ್ನೋ ಮಾತನ್ನು, ಆ ಹೆಸರನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಪುಟ ತಿರುಗಿಸ್ ನಡಿ ಅಂತ ಹೇಳಿದ್ರು ಕೂಡ ನಾವು ಇವೆಲ್ಲರ ಕವಿತೆಗಳನ್ನು ಓದ್ಕೊಂಡು, ಆಳವಾಗಿ ಓದ್ಕೊಂಡು, ಒಳಗೊಂಡು, ಒಪ್ಕೊಳ್ಳದೆ ಬೆಳ್ಕೊಂಡು ಬಂದಿದ್ದೀವಿ. ನಾನು ರಾಜರತ್ನಂ ಗರ್ಡೀಲಿ ಕವಿತೆಯನ್ನು ಕಲಿತವನು. ನನಗೆ ಪ್ರತಿಯೊಬ್ಬನೂ ಕೂಡ ಹಾಗೆ ಹಳೆಯದನ್ನು ನಿರ್ಲಕ್ಷ್ಯ ಮಾಡೋದಲ್ಲ, ಹಳೆಯದನ್ನು ಅತಿಯಾದ ಭಾವುಕತೆಯಿಂದ, ಅತಿಯಾದ ಅಂಟಿನಿಂದ ನೋಡದೆ ದೂರ ನಿಂತು ನೋಡೋದನ್ನು ಕೂಡ ಕಲ್ತ್ಕೊಳ್ಳೋದ್ರ ಮೂಲಕ ಅವನು ಬೆಳೀತಾನೆ. ನಾನು ಹೇಳಿದ ಮಾತನ್ನು ಈ ಥರ ತಗೋಬೇಕು ಅಂತ ಅವ್ರು ಹೇಳಿದ್ರು. ಇದು ನನಗನ್ಸುತ್ತೆ 21ನೇ ಶತಮಾನದ ಕವಿ ಸಮುದಾಯಕ್ಕೇ, ಲೇಖಕ ಸಮುದಾಯಕ್ಕೆ ಹೇಳಬಹುದಾದಂಥ ಒಂದು ಮಾತು ಅಂತ ಅಂದ್ಕೊಂಡು, ಒಬ್ಬ ಲೇಖಕನನ್ನು, ಕವಿಗಳನ್ನ ಒಟ್ಟಾಗಿ ಅವನ ಹೆಸರು ಹೇಳಿಬಿಟ್ಟು ಬ್ರ್ಯಾಂಡ್ ಮಾಡೋದ್ರ ಬದಲು ಅವರೆಲ್ಲರನ್ನೂ ಓದುವ, ಒಳಗೊಳ್ಳುವ, ಮೀರುವ ಬಗೆಗಳನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂತ ಅನ್ನೋದು ಮುಖ್ಯವಾದ ಪ್ರಶ್ನೆ. ಇದು ದೀರ್ಘವಾದ ಪರಂಪರೆಯುಳ್ಳ ಕವಿತೆಗೆ ಹೇಗೋ, ಕಾವ್ಯಕ್ಕೆ ಹೇಗೋ, ಅಷ್ಟೇನೂ ದೀರ್ಘವಾದ ಪರಂಪರೆ ಇಲ್ಲದ ಸಣ್ಣ ಕತೆ, ಕಾದಂಬರಿ ಇವುಗಳಿಗೂ ಕೂಡ ಅನ್ವಯ ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಹಾಗೆಯೇ ನಂತರ ಕಥಾ ಸಾಹಿತ್ಯಕ್ಕೆ ಬರೋದಾದರೆ, ಕಥಾ ಸಾಹಿತ್ಯ ಅಂದಾಗ ನಾನು ಕತೆ ಮತ್ತು ಕಾದಂಬರಿ ಎರಡನ್ನೂ ಕೂಡ ಒಳಗೊಳ್ತಾ ಇದ್ದೀನಿ. ಇವುಗಳ ಬಗ್ಗೆ ಕೂಡ ತುಂಬ ದೀರ್ಘವಾದ ಚರ್ಚೆ ಮತ್ತು ವಿಚಾರ ಸಾಧ್ಯ ಇದೆ. ಆದರೆ ಆದಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ಇದನ್ನು ನೋಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇರತಕ್ಕಂಥ, ನಾವು ದೇವನೂರು ಮಹಾದೇವ, ವೈದೇಹಿ, ಕುಂವೀರ್ ಭದ್ರಪ್ಪ, ಮೊಗಳ್ಳಿ ಗಣೇಶ್, ಅಮರೇಶ್ ನುಗ್ದೋಣಿ, ಎಚ್ ನಾಗವೇಣಿ, ವಿವೇಕ್ ಶಾನ್ಭಾಗ, ಜಯಂತ್ ಕಾಯ್ಕಿಣಿ ಇತ್ಯಾದಿ ತುಂಬ ಒಳ್ಳೆಯ ಬರವಣಿಗೆಗಳನ್ನ ಬರೆದಿರ್ತಕ್ಕಂಥ, ಒಳ್ಳೆಯ ಕಥೆಗಳನ್ನು ಬರೆದಿರ್ತಕ್ಕಂಥ ಲೇಖಕರ ಒಂದು ಗುಂಪನ್ನು ಖಂಡಿತವಾಗೂ ಗುರುತಿಸಬಹುದು. ಅವ್ರದ್ದೇ ಆದಂಥ ವಿಶಿಷ್ಟವಾದ ಲಕ್ಷಣಗಳನ್ನು ಗುರುತಿಸಬಹುದು. ಆದರೆ ತಮ್ಮದೇ ಆದ ಒಂದು ಪರಂಪರೆಯನ್ನು ಕಟ್ಟಿಕೊಡ್ತಕ್ಕಂಥ ಶಕ್ತಿ ಇವರ ಯಾವುದಾದ್ರೂ ಬರವಣಿಗೆಗೆ, ಇವರೆಲ್ಲರ ಬರವಣಿಗೆಗೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಉತ್ತರಗಳು ಕೇವಲ ಇವ್ರ ಬರವಣಿಗೆಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಅನಿಸೋದಿಲ್ಲ. ಉತ್ತರಗಳು ಕನ್ನಡ ಲೇಖಕನನ್ನು, ಕನ್ನಡ ಓದುಗನನ್ನು ಇವತ್ತು ಅವನಿಗೆ ಸಿಗ್ತಾ ಇರತಕ್ಕಂಥ ಒಟ್ಟು ಸಾಹಿತ್ಯದ ಅಪಾರ ವೈವಿಧ್ಯವನ್ನು ಕೂಡ ಅದು ಅವಲಂಬಿಸಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು 30-40 ವರ್ಷ ಹಿಂದೆ ಬರೀತಿದ್ದವ್ರಿಗೆ ಇದ್ದಂಥ ಮಾಡೆಲ್ಗಳು ಕಮ್ಮಿ ಇತ್ತು. ಸಣ್ಣ ಕಥೆನ ಮಾಸ್ತಿ, ಕಾದಂಬರಿನ ಕಾರಂತ, ಕುವೆಂಪು, ಮತ್ತೊಂದ ನಾಟಕನ ಇಷ್ಟೇ. ಹಾಗಿದ್ದಾಗ ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ಳೋದಾಗಲಿ, ನಿರಾಕರಣೆ ಮಾಡೋದಾಗಲಿ ಸುಲಭ. ಆದರೆ ಇಷ್ಟೊಂದು ಜನ ಬರಿತಿರ್ಬೇಕಾದ್ರೆ, ಹೀಗೆಲ್ಲ ಬರಿತಿರ್ಬೇಕಾದ್ರೆ, ಮತ್ತು ನೀನು ಬರಿಬೇಕಾದ್ರೆ ಇದೆಲ್ಲಕ್ಕಿಂತ ಭಿನ್ನವಾಗಿರಬೇಕು ಅಂತ ಅಂದ್ಕೊಂಡಾಗ ನೀನು ಯಾರಿಂದ ಪ್ರಭಾವಿತನಾಗ್ತೀಯ?
ಯಾರು ಒಂದು ಪರಂಪರೆಯನ್ನು ಕಟ್ಟಿಕೊಳ್ಳಲು ಸಮರ್ಥರಾಗ್ತಾರೆ, ಹಾಗವರೊಂದು ಪರಂಪರೆಯನ್ನು ಕಟ್ಟಿಕೊಡ್ತಾರೆ, ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಅದಕ್ಕಿರ್ತಕ್ಕಂಥ ಕಾರಣಗಳೇನಿರುತ್ತೆ? ವೈದೇಹಿಯವರು ಬರೀತಿದ್ದಾಗಲೇ ವೀಣಾ ಶಾಂತೇಶ್ವರ ಅವರು ಬರೀತಾ ಇದ್ದರೆ, ಇವರಿಬ್ಬರು ಬರೀತಿದ್ದಾಗಲೇ ಬಿ ಟಿ ಜಾಹ್ನವಿ ಅವರೋ, ದು ಸರಸ್ವತಿಯವರೋ, ನಾಗವೇಣಿಯವರೋ ಬರಿಬೇಕು ಅಂತ ಶುರು ಮಾಡ್ತಾ ಹೋದರೆ, ಬೇರೆ ಬೇರೆ ಪೀಳಿಗೆಗೆ ಸೇರಿದಂಥ ಲೇಖಕರು ಲೇಖಕಿಯರು ಬರೀತಿರ್ಬೇಕಾದ್ರೆ ನಾನು ಹೊಸದನ್ನು ಹೇಳಬೇಕು, ಹೊಸದನ್ನು ಕೊಡಬೇಕು ಎನ್ನುವ ಹಂಬಲ ತೀವ್ರವಾದಷ್ಟೂ ಕೂಡ ಹಳೆಯದನ್ನು ಒಳಗೊಳ್ಳಬೇಕು, ಅದರಂತೆ ಬರೆಯಬೇಕು ಅನ್ನೋ ಒಂದು ಅಪೇಕ್ಷೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಇಂದಿನ ಒಬ್ಬ ಯಶಸ್ವಿ ಹೊಸ ಪೀಳಿಗೆಯ ಒಬ್ಬ ಕಥೆಗಾರನಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ದೇವೇಂದ್ರ ಮಹಾದೇವನು ಇರಬೇಕಾಗುತ್ತೆ, ಮೊಗಳಿ ಗಣೇಶು ಇರಬೇಕಾಗುತ್ತೆ, ಕುಮ್ಮಿಯವರು ಇರ್ತಾ ಹೋಗ್ತಾರೆ. ಇವರೆಲ್ಲರೂ ಇದ್ದಾರೆ, ಆದರೆ ಅಲ್ಲಿ ಯಾರೋ ಒಬ್ಬರು ಡಾಮಿನೆಂಟಾಗಿ ಇಲ್ಲ. ಹೀಗೆ ಇದು ಹಳೆಯದನ್ನು ಒಳಗೊಳ್ಳುವ ಒಂದು ಸನ್ನಿವೇಶದಲ್ಲಿ ಕೂಡ ದೇವನೂರು ಮಹಾದೇವರ ಬರವಣಿಗೆ ಕೇವಲ ತನ್ನ ಸಮುದಾಯದ ಲೇಖಕರನ್ನಲ್ಲ, ಕನ್ನಡ ಲೇಖಕರ ಒಟ್ಟು ಸಮುದಾಯವನ್ನೇ ಹೀಗೆ ಅಲ್ಲಾಡಿಸ್ತಕ್ಕಂಥ ಶಕ್ತಿಯನ್ನು ಹೇಗೆ ಪಡ್ಕೋತು? ಅವರ ಕಥಾ ಸಂಕಲನ ಆಗಲಿ, ಒಡಲಾಳದಂತಹ ಕಾದಂಬರಿ ಆಗಲಿ, ಕುಸುಂಬಾಲೆಯಂಥ ಸಂಕಲನ ಆಗಲಿ, ಆನಂತರದ ಸುದೀರ್ಘವಾದ ಮೌನವಾಗಲಿ, ಈ ಮೌನವನ್ನು ಕೂಡ ನೋಡ್ತಕ್ಕಂಥ, ತಿಳ್ಕೊಳ್ತಕ್ಕಂಥ, ಯೋಚನೆ ಮಾಡ್ತಕ್ಕಂಥ ಒಂದು ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಕುಸುಮಬಾಲೆಯನ್ನು ಬರೆದು ದಶಕಗಳೇ ಕಳೆದವು. ಈ ಅವಧಿಯಲ್ಲಿ ದೇವನೂರು ಮಹಾದೇವ ಬರೀಲಿಲ್ಲ ಅನ್ನೋದು ಬರೆದಿದ್ದರಕ್ಕೆ ಕೇಳ್ಕೊಳ್ಬಹುದಾದಷ್ಟೇ ಅಷ್ಟೇ ಮಹತ್ವದ ಪ್ರಶ್ನೆ ಅಂತ ಅನಿಸುತ್ತೆ. ರಾಘವೇಂದ್ರ ಕಾಸನೀಸರು ಯಾಕೆ ಬರೀಲಿಲ್ಲ, ದೇವನೂರು ಮಹಾದೇವ ಯಾಕೆ ಮುಂದುವರಿಸಲಿಲ್ಲ, ಇನ್ಯಾರೋ ಯಾಕೆ ಬರೆಯೋದು ನಿಲ್ಲಿಸಿಬಿಟ್ರು? ಈ ನಿಲುಗಡೆಗಳಿಗೂ ಅದರದೇ ಆದ ಒಂದು ಸಾಂಸ್ಕೃತಿಕವಾದ, ಒಂದು ಸಾಮಾಜಿಕವಾದ, ರಾಜಕೀಯವಾದ ಕಾರಣಗಳಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಹಾದೇವರ ಬರವಣಿಗೆ ಹೇಳೋದು ಮತ್ತು ತೋರಿಸೋದು ಅನ್ನೋ ಎರಡು ಮಾತುಗಳನ್ನು ಬಳಸ್ತಾ ಇರ್ತೀವಿ ನಾವು. ಟೆಲಿಂಗ್ ಆ್ಯಂಡ್ ಶೋಯಿಂಗ್ ಅಂತ. ಒಂದು ಸಾಹಿತ್ಯ ಕೃತಿ ಹೇಳಬೇಕಾ, ತೋರಿಸ್ಬೇಕಾ? ಹೇಳೋದು ನೋಡಿ, ನಾವು ಹೀಗಿದ್ದೀವಿ, ಕಷ್ಟಪಡ್ತಿದ್ದೀವಿ, ಇದು ಕಷ್ಟ, ಅದು ಕಷ್ಟ, ಮತ್ತೊಂದು ಕಷ್ಟ ಅಂದ್ಕೊಂಡು ಅದನ್ನು ವಿವರಿಸ್ತಾ ಹೋಗೋದು, ಅಥವಾ ವಾಸ್ತವವನ್ನು ಕಟ್ಟಿಕೊಡುವುದರ ಮೂಲಕವೇ ಓದುಗನಿಗೆ ಅದು ವೇದ್ಯವಾಗುವ ಹಾಗೆ ಮಾಡೋದು. ಒಬ್ಬ ಲೇಖಕ ಮಾತುಗಾರನಾಗಿ ತನ್ನ ಬರವಣಿಗೆಯೊಳಗಿರೋದು ಅಂದರೆ ಏನು? ಮಾತುಗಾರನಲ್ಲದೆ ಲೇಖಕ ತನ್ನ ಬರವಣಿಗೆಯ ಹೊರಗಿದ್ದು ಕೃತಿಯನ್ನು ಸೃಷ್ಟಿಸೋದು ಅಂದರೆ ಏನು? ಉದಾಹರಣೆಗೆ ಕುವೆಂಪು ಅವರ ಮಹಾಕಾದಂಬರಿಗಳಲ್ಲಿ ಅಂಥ ಕಡೆ ನೀವು ಲೇಖಕ ಮೌನವನ್ನು ಕಾಣೋದಕ್ಕಾಗೋದಿಲ್ಲ, ನಿರೂಪಕ ಮೌನವನ್ನು ಕಾಣೋದಕ್ಕಾಗೋದಿಲ್ಲ. ಅಲ್ಲಿ ಲೇಖಕನು ಮಧ್ಯ ಮಧ್ಯ ಪ್ರವೇಶಿಸಿ ಮಾತಾಡ್ತಾ ಇರ್ತಾನೆ, ಅವನ ಕಾಮೆಂಟ್ರಿ ಇರುತ್ತೆ, ಹೂವಯ್ಯನ ಬಗ್ಗೆನೋ, ಮತ್ತೊಂದ್ರ ಬಗ್ಗೆನೋ ಎಲ್ಲದ್ರ ಬಗ್ಗೆನೂ ಹಿಂಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಅದು ಆ ಕಾಲದ ಬರವಣಿಗೆಯ ಅವಶ್ಯಕತೆಯೋ, ಈ ಕಾಲದ ಬರವಣಿಗೆ ಅವಶ್ಯಕತೆಯೋ ಹೌದು? ಭೈರಪ್ಪನವ್ರ ಕಾದಂಬರಿಗಳಲ್ಲಿ ಆರ್ಗ್ಯುಮೆಂಟ್ಸ್ ಥರನೇ ಬರ್ತಾ ಹೋಗುತ್ತದೆ ಎಷ್ಟೋ ಸಲ. ಮಹಾದೇವ ಅದು ಸಿದ್ಧಲಿಂಗಯ್ಯನವರ ಕವಿತೆಗಳಂತೂ ಕೂಡ ತುಂಬ ವಸಿಫರಸ್ಸಾದ, ತುಂಬ ವೈಲೆಂಟ್ ಆದ ಆರ್ಗ್ಯುಮೆಂಟ್ಗಳ ಕವಿತೆಯೊಳಗಡೆ ಇರುತ್ತೆ. ಮಹಾದೇವ ಇದನ್ನು ಹೇಳದೆಯೇ ಸಾಧಿಸ್ತಕ್ಕಂಥ ಶಕ್ತಿ, ಪಡ್ಕೊಳ್ತಕ್ಕಂಥ ಶಕ್ತಿ ಯಾವುದು? ಮಹಾದೇವ ಅವರು ಲಂಕೇಶ್ ಅಂಥವ್ರನ್ನ, ತೇಜಸ್ವಿ ಅಂಥವ್ರನ್ನ, ಯಶವಂತ್ ಚಿತ್ತಾರ್ ಅಂಥವ್ರನ್ನ, ಅನಂತಮೂರ್ತಿ ಅಂಥವರನ್ನ ಹೀಗೆ ತಲ್ಲಣಿಸಿ ಅವರಲ್ಲಿ ಹೊಸ ಬಗೆಯ ಬರವಣಿಗೆಯನ್ನು ಹುಟ್ಟಿಸೋದಕ್ಕೆ ಸಮರ್ಥವಾಯಿತಲ್ಲ, ಅದು ಯಾಕಾಯಿತು? ಇಂಥ ಬರವಣಿಗೆಯ ಶಕ್ತಿ ಯಾಕೆ? ಏನು? ಮಧ್ಯಪ್ರವೇಶ ಮಾಡೋದರಿಂದ ಕುವೆಂಪು ಅವರ ಬರವಣಿಗೆಯ ಶಕ್ತಿಯಾಗಲಿ, ಯೋಗ್ಯತೆ ಆಗಲಿ ಕಮ್ಮಿ ಆಗೋದಿಲ್ಲ. ಮಾಡದೇ ಇರೋದರಿಂದ ಮಹಾದೇವ ಅವರ ಬರವಣಿಗೆಗೆ ಬರತಕ್ಕಂಥ ಶಕ್ತಿಯಾಗಲಿ, ಯೋಗ್ಯತೆ ಆಗಲಿ ಕಮ್ಮಿ ಆಗೋದಿಲ್ಲ. ಈ ಶಕ್ತಿ ಯೋಗ್ಯತೆಗಳು ಬರವಣಿಗೆ ಯಾವ ಬಗೆಗಳಿಗೆ ಯಾಕೆ ಬರುತ್ತೆ ಅನ್ನೋದನ್ನು ಅವನು ಒಟ್ಟಾಗಿ ಅಧ್ಯಯನ ಮಾಡ್ತಾನೆ ಕಂಡುಕೊಳ್ಬೇಕಂತ ಸಂಗತಿ ಆಗುತ್ತದೆ. ಮಹಾದೇವ ಅವರ ಈ ರೀತಿಯ ಬರವಣಿಗೆಯ ಲಕ್ಷಣ ಮತ್ತು ಬೆಳವಣಿಗೆ ಇದೆಯಲ್ಲ,
ನಾವು ಮತ್ತೆ ಕೇಳ್ಕೊಳ್ಬೇಕಾದ ಪ್ರಶ್ನೆ, ಮಹದೇವ ಅವರು ಒಡಲಾಳ ಮತ್ತು ಕುಸುಮಬಾಲೆ ಕಾದಂಬರಿಗಳನ್ನು ಅಷ್ಟು ಕಡಿಮೆ ಅಂತರದಲ್ಲೇ ಬರೆದ್ರೂ ಕೂಡ ಅವುಗಳ ನಡುವೆ ಬರೀತಕ್ಕಂಥ ಒಂದು ಅಜಗಜಾಂತರ ಇದೆಯಲ್ಲ, ಅದು ಯಾವ ಥರ, ಯಾಕೆ ಬಂತ ಅಂತರ? ಅವೆರಡಕ್ಕೂ ಕಾಮನ್ ಆಗಿದೆ ಏನು ಅನ್ನೋದನ್ನು ಹುಡುಕೋದಕ್ಕಿಂತ ನನಗನ್ಸೋ ಹಾಗೆ ಅವೆರಡು ಯಾಕೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಹುಡುಕಬೇಕು ಅಂತ ಕಾಣುತ್ತೆ. ಒಬ್ಬ ದೊಡ್ಡ ಲೇಖಕನಲ್ಲಿ 25-30 ವರ್ಷಗಳಿಂದ ಬರಿತಾನೇ ಹೋದರೂ ಕಾಣಲಾಗದ ಬರವಣಿಗೆಯನ್ನು ದೇವನೂರು ಮಹದೇವ ಕೇವಲ 3-4 ವರ್ಷಗಳ ಅವಧಿಯೊಳಗಡೆ ಬರೆದ 2 ಬರವಣಿಗೆಯಲ್ಲಿ ಸಾಧಿಸಿದ್ರು ಅಂತ ಕಾಣುತ್ತೆ. ಒಡಲಾಳ ಮಾಡಲಾಗದ ಎಷ್ಟನ್ನೋ ಕುಸುಂಬಾಲೆ ಮಾಡ್ತಲ್ಲ. ಕುಸುಂಬಾಲೆ ನನಗೆ ಮಾರ್ಕಸ್ನ 100 Years of Solitude ನೆನಪಾಗುತ್ತೆ. ಒಂದು ಕಾಲಮಾನದ ಕಥೆಯನ್ನು 60-70 ಪುಟಗಳಲ್ಲಿ ಕಟ್ಕೊಡೋಕೆ ಹೇಗೆ ಸಾಧ್ಯ ಆಯಿತು? ಅದು ಪುರಾಣ ಕಾಲ, ಚರಿತ್ರೆಯ ಕಾಲ, ಕಳೆದ ಕಾಲ, ಈ ಕಾಲ, ಬರಲಿರುವ ಕಾಲ ಎಲ್ಲವನ್ನ ಕೂಡ ಹಲವೇ ಪುಟಗಳ ಒಂದು ಶಕ್ತಿ ಒಳಗಡೆ ಹಾಗೆ ಮಾಡುತ್ತಲೂ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಐಡೆಂಟಿಟಿಯನ್ನು, ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಕೊಡ್ತಾ ಗಾರ್ಸಿದ ಮಾವ ಮರೆಯೋದೇ ಇಲ್ಲ ನಮಗೆ. ಹಾಗೆಯೇ ಒಡಲ ಕುಸುಂಬಾಲೆ ಹಲವು ಪಾತ್ರಗಳು ಮರೆಯೋದಿಲ್ಲ. ಕುಸುಮ ಬರ್ದೇನೇ ಇದ್ದರೂ ಭಾಳ ಕಮ್ಮಿಯಾಗಿ ಬಂದರೂ ಕುಸುಮ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತಾಳೆ. ಹೀಗೆ ಇಂಡಿವಿಜುವಾಲಿಟಿ ಮತ್ತು ಸಾಮಾಜಿಕತೆ ಎರಡನ್ನೂ ಒಳಗೊಳ್ಳುವ ಶಕ್ತಿಯನ್ನು ದೇವನೂರು ಮಹದೇವರ ನಿರೂಪಣಾ ಶೈಲಿ ಹೇಗೆ ಪಡೀತು? ಅದರ ಅನನುಕರಣೀಯತೆ ಯಾವ ಥರದ್ದು? ಅನಂತರ ಬಂದ ದಲಿತ ಕಥನಗಳು ಬಳಸಿರ್ತಕ್ಕಂಥ ವಿಧಾನಗಳಿಗೂ ಮಹದೇವರ ವಿಧಾನಗಳಿಗೂ ಏನು ವ್ಯತ್ಯಾಸ ಇದೆ? ಅವರ ನಂತರ ಬಂದಂಥ ಪ್ರಮುಖ ಆ ಥರದ ಲೇಖಕರಾದ ಮೊಗಳಿ ಗಣೇಶ್ ಅವರ ಬರವಣಿಗೆಯ ಲಕ್ಷಣಗಳಿಗೂ ಮಹದೇವ ಅವರ ಬರವಣಿಗೆಯ ಲಕ್ಷಣಗಳಿಗೂ ಏನು ವ್ಯತ್ಯಾಸ ಇದೆ? ಈ ಪ್ರಶ್ನೆಗಳು ಕೇಳ್ಕೊಳ್ಳದೆ ಹೋದರೆ ನಾವೇನು ಮಾಡ್ತಿರ್ತೀವಿ ಅಂದರೆ, ಈ ಕಾಲದಲ್ಲ ಒಂದಷ್ಟು ಜನ ದಲಿತರು ಬರೆದಿದ್ದಾರೆ, ಒಂದಷ್ಟು ಜನ ಹೆಣ್ಮಕ್ಳು ಬರೆದಿದ್ದಾರೆ, ಒಂದಷ್ಟು ಜನ ಮುಸ್ಲಿಮ್ಸ್ ಬರೆದಿದ್ದಾರೆ, ಅದೇನೇ ಆ ಬರವಣಿಗೆಗಳ ಐಡೆಂಟಿಟಿ ಅಂತ ಬ್ರ್ಯಾಂಡ್ ಮಾಡ್ತಾ ಇರ್ತೀವಿ. ಬದಲಾಗಿ ಅಲ್ಲೇ ಆ ಹಿನ್ನೆಲೆಯಿಂದ ಬಂದ ಲೇಖಕರ ಬರವಣಿಗೆಯ ನಡುವೆನೇ ಇರತಕ್ಕಂಥ ವ್ಯತ್ಯಾಸ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಳೋಕ್ಕೆ ಹೋಗೋದೇ ಇಲ್ಲ. ಹಾಗೆ ಕೇಳಿಕೊಂಡಾಗಲೇ ಒಂದು ಕಾಲದ ಬರವಣಿಗೆ ನಿಜವಾದ ಗ್ರಹಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಮತ್ತು ಅದನ್ನು ಬೆಲೆ ಕಟ್ಟುವಿಕೆ ಸಾಧ್ಯ ಅಂತ ನಾನು ನಂಬಿರೋದು. ಹಾಗೆ ನಂಬದೇ ಇದ್ದರೆ 21ನೇ ಶತಮಾನದ ಬರವಣಿಗೆ ಭಾಳ ಡಲ್ ಆಗಿದೆ, ಮಾನೋಟನಸ್ ಆಗಿದೆ, ಓದಬೇಕು ಅಂತಿಲ್ಲ, ಓದೇ ಇದ್ರೂ ನಡೆಯುತ್ತೆ, ಕುವೆಂಪು ಕಾರಂತ ಬೇಂದ್ರೆ ಮಸ್ತಿ ಎಲ್ಲ ಓದ್ರೆ ಸಾಕಲ್ಲ ಅನ್ನುವಂತಹ ಒಂದು ಸರಿಯಲ್ಲದ ಅಲ್ಪತೃಪ್ತಿ ಬರುತ್ತೆ ಅಂತ ಕಾಣುತ್ತೆ. ಸರಿಯಲ್ಲದ ಏರು ಹುಬ್ಬಿನ ಹೈಬ್ರೋ ಅಂತ ಯಾವುದನ್ನು ಕರಿತೀವಿ, ಏರು ಹುಬ್ಬಿನ ಧೋರಣೆ ಬರುತ್ತೆ ಅಂತ ಕಾಣುತ್ತೆ. ನಾನು ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ಫಿಕ್ಷನ್ ಆಗ್ಬೋದು, ಪೊಯಿಟ್ರಿ ಆಗ್ಬೋದು, 21ನೇ ಶತಮಾನದ ಬರವಣಿಗೆ ತನ್ನ ಬಹುಜನತೆಯಲ್ಲಿ, ಬಹುಮುಖತೆಯಲ್ಲಿ ತನ್ನದೇ ಆದ ಕೆಲವು ಸತ್ಯಗಳನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದಕ್ಕೆ ಸಮಸ್ಯೆಗಳಿರ್ಬೋದು, ಇಲ್ಲ ಅಂತಲ್ಲ. ನಗರ ಕೇಂದ್ರಿತವಾದ್ದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ನಿನ್ನ ಹಿನ್ನೆಲೆಗೂ ನಿನ್ನ ಬದುಕುತ್ತಿರತಕ್ಕಂಥ ಕ್ರಮಕ್ಕೂ ಒಂದು ದೊಡ್ಡ ಅಂತರ ಉಳ್ತಾದಾಗ ನಿನ್ನ ಪಾಸ್ಟ್ ಮತ್ತು ಪ್ರೆಸೆಂಟ್ ಇವುಗಳ ನಡುವಿನ ಒಂದು ಸ್ಥಿತ್ಯಂತರಗಳಿದೆಯಲ್ಲ, ಈ ಸ್ಥಿತ್ಯಂತರವನ್ನು ಕಟ್ಕೊಡೋದು ಹೇಗೆ ಅನ್ನೋದನ್ನು ನವ್ಯರು ಎದುರಿಸಿದ ರೀತಿಯೇ ಬೇರೆ, ನಂತರದ ಲೇಖಕರು ಎದುರಿಸ್ತಾ ಇರತಕ್ಕಂಥ ರೀತಿಯೇ ಬೇರೆ. ಈ ಬೇರೆ ಬೇರೆಯ ಬಗೆಗಳು ಮತ್ತು ಹುಡುಕಾಟಗಳಿದೆಯಲ್ಲ, ಇವುಗಳನ್ನು ಈ ಲೇಖಕರೆಲ್ಲ ಹೇಗೆ ಕಂಡಿದ್ದಾರೆ? ಭೌಗೋಳಿಕತೆಯೇ, ಜನಾಂಗೀಯತೆಯೇ ಸಾಹಿತ್ಯದ ಸತ್ವ ಆಗುತ್ತೋ? ಯಾಕೆಂದರೆ ನಮ್ಮ ಕಾಲದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಆಗಿಬಿಟ್ಟು ಏನಾಗಿದೆ ಅಂದರೆ, ಎಲ್ಲರೂ ಅವರವರ ಡೈಲೆಕ್ಟ್ಗಳಿಂದ ಬರೀತಾರೆ. ಬೀದರ್ ಕಡೆಯವ್ರು ಬರೀತಾ ಇದ್ದಾರೆ, ಗುಲ್ಬರ್ಗದವ್ರು ಬರೀತಾ ಇದ್ದಾರೆ, ಕೊಡಗಿನವ್ರು ಬರೀತಾ ಇದ್ದಾರೆ, ಅಬ್ದುಲ್ ರಶೀದ್ ಬರೆದ್ರು, ಶಾಂತಿಯಪ್ಪಣ್ಣ ಬರೀತಿದ್ದಾರೆ, ಇನ್ಯಾರೋ ಬರೀತಿದ್ದಾರೆ, ಬೇರೆ ಬೇರೆ ಧಾರ್ಮಿಕವಾದ ಸಾಮುದಾಯಿಕವಾದ ಹಿನ್ನೆಲೆಗಳಿಂದ ಬಂದವರು ಬರೀತಿದ್ದಾರೆ. ಈ ಎಲ್ಲ ಬರವಣಿಗೆಗೆ ಇರ್ತಕ್ಕಂಥ ಶಕ್ತಿ ಪ್ರಾದೇಶಿಕವಾದದ್ದು ಮಾತ್ರವೋ
ಬದಲಾಗಿ ಪ್ರಾದೇಶಿಕತೆ, ಜನಾಂಗೀಯತೆ ಇವೆಲ್ಲವನ್ನು ಮೀರಿದ ಯಾವುದೋ ಒಂದು ಶಕ್ತಿಯನ್ನು ಪಡ್ಕೊಳ್ತೋದು, ಇದು ಒಂದು ರೀತಿಯ ತೀರ್ಮಾನ ಕೊಡ್ತಕ್ಕಂಥ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಹೈದರಾಬಾದ್ ಕರ್ನಾಟಕದಿಂದ ಅಷ್ಟೊಂದು ಜನ ಬರೆದಿದ್ದಾರೆ. ಆದರೂ ಕೂಡ ಅಮರೇಶ್ ನಗುದೋಣಿಯವರಿಗೆ ಅವರ ಕಥೆಗಳಿಗೆ ವಿಶಿಷ್ಟವಾದ ಮಹತ್ವ ಸಿಕ್ಕಿದೆ ಅಂತ ನಾವು ಯಾಕೆ ಹೇಳ್ತೀವಿ? ಬೇರೆಯವರು ಕೂಡ ಅದೇ ಅನುಭವಗಳು ಬರೆದಿದ್ದಾರಲ್ಲ, ಅದೇ ಥರ ಬರೆದಿದ್ದಾರಲ್ಲ. ಒಬ್ಬ ಲೇಖಕ ಕುವೆಂಪು ಅವರ ಎಲ್ಲೆಲ್ಲಿಯೂ ನಿಲ್ಲದೆ ಅನಿಕೇತನ ಪದ್ಯ ಇದೆ, ಅನಿಕೇತನ ಪದ್ಯ ಮತ್ತೆ ನೆನಪಾಗುತ್ತೆ. ಒಬ್ಬ ಲೇಖಕನಿಗೆ ನಿಕೇತನ ಸ್ಥಿತಿಯೂ ಸಾಧ್ಯವಾಗಬೇಕು, ಅನಿಕೇತನ ಸ್ಥಿತಿಯೂ ಸಾಧ್ಯವಾಗಬೇಕು ಅಂತ ಕಾಣುತ್ತೆ. ತನ್ನ ಎಲ್ಲವನ್ನೂ ಒಳಗೊಂಡದ್ದನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ಮೀರಿ ನಿಂತು ಬರೆಯೋದು ಹೇಗೆ? 3 ಪೀಳಿಗೆಗಳ ಇತಿಹಾಸವನ್ನು ಉದ್ದವಾಗಿ ಕತೆ ಥರ ಬರೆದುಕೊಂಡು ಹೋದರೆ ಒಂದೊಂದು ಕಾದಂಬರಿ ಅಂದ್ಕೊಂಡ್ಬಿಡ್ತೀವಿ ನಾವು. ಕಾದಂಬರಿಯ ಶಕ್ತಿ ಹಲವು ಪೀಳಿಗೆಗಳ ಕತೆ ಹೇಳೋದ್ರಲ್ಲಿ ಇದೆಯೋ, ಅಥವಾ ಹಲವು ಪೀಳಿಗೆಗಳ ಅಥವಾ ಎಷ್ಟೋ ಪೀಳಿಗೆಗಳ ಒಂದೇ ಪೀಳಿಗೆಯ ಕೊನೆಗೆ ಒಬ್ಬನೇ ವ್ಯಕ್ತಿಯನ್ನು ಹೇಳೋದ್ರ ಮೂಲಕನೂ ಅದಕ್ಕೆ ಒಂದು ರೀತಿಯ ಕಲಾತ್ಮಕವಾದ, ಸಾಹಿತ್ಯಕವಾದ ಶಕ್ತಿಯನ್ನು ಕೊಡೋದು. ಅದಕ್ಕೆ ನಮ್ಮ ಕಾಲದ ಕಾದಂಬರಿಗಳ ಒಂದು ದೊಡ್ಡ ಸಮಸ್ಯೆ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಕಾಲ ಸಣ್ಣ ಕಥೆಗಳನ್ನು ಬರೆಯೋದ್ರಲ್ಲಿ ಯಶಸ್ವಿಯಾದ ಹಾಗೆ, ಕವಿತೆಗಳನ್ನು ಬರೆಯೋದ್ರಲ್ಲಿ ಯಶಸ್ವಿಯಾದ ಹಾಗೆ, ಕಾದಂಬರಿಗಳನ್ನು ರೂಪಿಸುವ ಕೆಲಸದಲ್ಲಿ ಯಾಕೆ ಯಶಸ್ವಿ ಆಗಲಿಲ್ಲ ಅಂತನ್ನೋದು. ಮಹಾಕಾದಂಬರಿ ಅನ್ನುವುದು ಬರ್ತಾ 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 ಅದು ಯಾವ ಆಕೃತಿಯನ್ನು ಪಡ್ಕೊಳ್ತಾ ಹೋಯಿತು? ಮಹಾಕಾದಂಬರಿ ನಾವು ಕರೆಯೋದು ಮಹಾ ಅನ್ನೋದು ಕೇವಲ ಗಾತ್ರ ಭವ್ಯತೆಯಿಂದ ಕರೆಯೋದಾಗತ್ತೋ? ನೆನಪಲ್ಲಿ ಯಾಕೆ ಉಳಿಯೋದಿಲ್ಲ? ಒಬ್ಬೊಬ್ಬ ಲೇಖಕನ ಪ್ರಾಲಿಫಿಕ್ನೆಸ್ ಏನನ್ನು ಹೇಳುತ್ತೆ? ಜೀವಮಾನವೆಲ್ಲ 2 ಕಾದಂಬರಿ ಬರೆದವರು ಇದ್ದಾರೆ, ತಿಂಗಳಿಗೊಂದು ಕಾದಂಬರಿ ಬರಿತೀವಿ ಅನ್ನೋರು ಇದ್ದಾರೆ. ಈ ತಿಂಗಳಿಗೊಂದು ಕಾದಂಬರಿಯ ಅದು ಜನಪ್ರಿಯವಾಗಬಹುದು, ಓದಬಹುದು, ಮರಿಬಹುದು, ಆದರೆ ಕೊನೆಗೆ ಅದು ಏನು ಹೇಳಿರುತ್ತೆ? ಕಾದಂಬರಿ ಎನ್ನುವ ಪ್ರಕಾರದ ಬಗ್ಗೆ ನಮಗಿರ್ತಕ್ಕಂಥ ತಿಳುವಳಿಕೆ ಯಾವ ರೀತಿ ಇದು? ನಾನು ಬರಿತೀನಿ, ಅದರಿಂದ ನಾನು ಕಾದಂಬರಿ ಪ್ರಕಾರದ ಸಾಧ್ಯತೆಗಳನ್ನೇ ಹಿಗ್ಗಿಸ್ತೀನಿ ಅಂತೊಬ್ಬ ಅಂದ್ಕೊಂಡ್ರೆ ಅದು ಒಂದು ಆ ಲೇಖಕನ ಮಿತಿಯಾಗತ್ತೆ ಹೊರತು ಶಕ್ತಿಯಾಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಈ ಎಲ್ಲ ಮಾತುಗಳನ್ನು ನಾನು ಆಡ್ತಾ ಇರಬೇಕಾದ್ರೇ ಅದರ ಮುಂದಿನ ಹೆಜ್ಜೆಯಾಗಿ ನನಗೆ ಹೇಳಬೇಕಾಗೋದೇನು ಅಂದರೆ, ನಮ್ಮ ಕಾಲದ ಸಾಹಿತ್ಯ ವಿಮರ್ಶೆ ಅಂತ ಕರೆಯೋದು, ಸಾಹಿತ್ಯ ತತ್ವ ಅಂತ ಕರೆಯೋದು, ಸಾಹಿತ್ಯದ ಅಧ್ಯಯನ ಅಂತ ಕರೆಯೋದು, ಸಾಹಿತ್ಯದ ಬೋಧನ ಅಂತ ಕರೆಯೋದು, ಇದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರೋದ್ರಿಂದನೇ ಇಷ್ಟೆಲ್ಲ ಆಗ್ತಾ ಇದೆಯೋ? ಒಂದು ಸಾಹಿತ್ಯದ ಓದು ಎಷ್ಟರ ಮಟ್ಟಿಗೆ ಆ ಸಮುದಾಯಗಳು, ಲೇಖಕ ಸಮುದಾಯವೂ ಸೇರಿದಂತೆ ಆ ಸಮುದಾಯಗಳು ಪಡೀತಕ್ಕಂಥ ಶಿಕ್ಷಣದಿಂದ ತೀರ್ಮಾನವಾಗುತ್ತೆ, ಮತ್ತು ಆ ಶಿಕ್ಷಣದ ಸ್ವರೂಪ ಅನ್ನೋದೇ ಯಾವ ರೀತಿ ನಿರ್ದೇಶಿತವಾಗ್ತಾ ಇರುತ್ತೆ, ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ? ಈ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ನನಗೆ ಸ್ವತಃ ಅಧ್ಯಾಪಕನಾಗಿ ಸಾಹಿತ್ಯ ವಿಮರ್ಶೆಯ ದಾರಿಯಲ್ಲಿ ನಡೆಯಲು ಬರೆಯಲು ಪ್ರಯತ್ನಪಟ್ಟವನಾಗಿ, ಸಾಹಿತ್ಯ ಶಿಕ್ಷಣದಲ್ಲಿ ಹಲವು ವರ್ಷಗಳ ಸಾಹಿತ್ಯ ಶಿಕ್ಷಣದ ಸ್ವರೂಪವನ್ನು ನೋಡಿದವನಾಗಿ, ನನಗೆ ಕಾರಣ ಏನೇ ಇರಲಿ ನಮ್ಮೆಲ್ಲರ ಸೋಲು ಮತ್ತು ವಿಫಲತೆಗಳು ಕೂಡ ಕಣ್ಣಿಗೆ ಕಾಣುತ್ತೆ ಅಂತ ಕಾಣುತ್ತೆ. ಇದು ನನ್ನೊಬ್ಬನ ಬಗ್ಗೆ ನಾನು ಹೇಳ್ಕೊಳ್ತಿದ್ದೀನಿ ಅಂತಲ್ಲ, ಒಟ್ಟು ಒಂದು ಸಮುದಾಯ ಇರುತ್ತಲ್ಲ, ಆ ಸಮುದಾಯ ದ ಕಮ್ಯುನಿಟಿ ಆಫ್ ಲಿಟರರಿ ಪೆಡಗಾಗಿ, ಸಾಹಿತ್ಯವನ್ನು ಕಲಿಸೋ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸಾಹಿತ್ಯವನ್ನು ಕಲಿಸೋದು ಅಂದರೆ ಏನು? ಅದು ಇನ್ನೊಮ್ಮೆ ನೋಡೋಣ ಅದನ್ನು. ಈ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ನಮ್ಮ ಸಾಹಿತ್ಯ ಶಿಕ್ಷಣ ಅಥವಾ ಒಬ್ಬ ಲೇಖಕನಾದವನು, ಓದುಗನಾದವನು ಸಾಹಿತ್ಯವನ್ನು ಒಳಗೊಳ್ಳುವಂತಹ ಬಗೆ ಇದೆಯಲ್ಲ, ಈ ಬಗೆಗೆ ಒಂದು ಕಾಲ ಕೊಡ್ತಕ್ಕಂಥ ಪರಿಮಿತಿಗಳು ಯಾವ ಥರದ್ದು, ಕಟ್ಟುಪಾಡುಗಳು ಯಾವ ಥರದ್ದು? ಹಿಂದೆ ಒಂದು ಸಲ ಎಲ್ಲೋ ಹೇಳಿದ ಹಾಗೆ, ಹನುಮಪ್ಪನೇ ಹಗ್ಗ ತಿನ್ನೋವಾಗ ಪೂಜಾರಿ ಶಾವಿಗೆ ಕೇಳಿದ್ನಂತೆ ಅಂತ.
ಸಾಹಿತ್ಯ ಕೃತಿಗಳನ್ನೇ ಓದೋ ಜನಸಮುದಾಯ ಕಡಿಮೆ ಆಗ್ತಿದೆ ಅಂತ ಅನಿಸಿದ ಸಂದರ್ಭದಲ್ಲಿ ವಿಮರ್ಶಕ ತನ್ನನ್ನು ಓದಬೇಕು ಅನ್ನೋ ಒತ್ತಾಯವನ್ನಾದರೂ ಹೇಗೆ ತರೋಕ್ಕೆ ಸಾಧ್ಯ? ಇದು ವಿಮರ್ಶಕನ ಸಮಸ್ಯೆಯೋ ಸಮುದಾಯಗಳ ಸಮಸ್ಯೆಯೋ? ನನಗೆ ಹಂಪಿ ಯೂನಿವರ್ಸಿಟಿಗೆ ತೇಜಸ್ವಿಯವರು ಬಂದಾಗ ಹೇಳಿದ ಒಂದು ಮಾತು ನೆನಪಾಗುತ್ತೆ. ಅಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ರು, ಇವರಿದ್ದಾರೆ ಅವರಿದ್ದಾರೆ ಮತ್ತೊಬ್ಬರಿದ್ದಾರೆ ಅಂತ. ಹಾಗೇನೇ ವಿಮರ್ಶೆ ಬಗ್ಗೆ ಮಾತಾಡಬೇಕಾರಿಲ್ಲ ಒಂದು ಕಡೆ ಅವ್ರು ಹೇಳಿದ್ರು, ರೀ ಇವ್ರನ್ನ ಇನ್ಮೇಲೆ ಈ ವಿಮರ್ಶಕರನ್ನ ಒಂದು ಝೂ ಇರುತ್ತಲ್ಲ, ಝೂನಲ್ಲಿ ಪಂಜರದೊಳಗಡೆ ಬೋನಲ್ಲಿ ಇಟ್ಬಿಟ್ಟು ತೋರಿಸ್ಬೇಕಾದಂಥ ಒಂದು ಸನ್ನಿವೇಶ ಬಂದುಬಿಡ್ತು ರೀ. ಇನ್ನು ಸ್ವಲ್ಪ ದಿನ ಒಂದು 20 ವರ್ಷಕ್ಕೆ ಅವ್ರ ಸಂಖ್ಯೆನೂ ಕಮ್ಮಿ ಆಗುತ್ತೆ, ಅವರು ಅಪರೂಪ ಆಗ್ತಾರೆ. ನೋಡಿ ಇದೆ ವಿಮರ್ಶಕ ಅಂದರೆ ಇದೇನೆ ಅಂತ ಬೋನಲ್ಲಿ ತೋರಿಸ್ಬೇಕಾಗಿ ಬರುತ್ತಾ ಅಂತ. ಅದು ಸಾಹಿತ್ಯವನ್ನು ಕುರಿತ ಲೋಕವನ್ನು ಕುರಿತಂಥ ತೇಜಸ್ವಿಯವರ ಧೋರಣೆಯ ಪ್ರಶ್ನೆಯೂ ಇರಬಹುದು. ಆದರೆ ವಾಸ್ತವಕ್ಕೆ ಹಿಡಿಯೋದಕ್ಕೆ ಕನ್ನಡಿ ಹಿಡಿಯೋದಕ್ಕೆ ಅವ್ರು ಮಾಡಿದ ಪ್ರಯತ್ನದ ಒಂದು ಸಾಕ್ಷಿನೂ ಇರಬಹುದು. ಆದರೆ ಇವೆಲ್ಲವೂ ಕೂಡ ನನ್ನನ್ನು 21ನೇ ಶತಮಾನದ ಬರವಣಿಗೆಯ ಬಗ್ಗೆ, ಇನ್ನು 21ನೇ ಶತಮಾನ ಇನ್ನೂ ತನ್ನ ಬಾಲ್ಯದಲ್ಲಿದೆ, ಇನ್ನೂ 25 ವರ್ಷ ಕೂಡ ಆಗಿಲ್ಲ. 20ನೇ ಶತಮಾನ ಕಳೆದ ಬಳಿಕ ಆಗ್ತಕ್ಕ ಬರವಣಿಗೆನ ಒಟ್ಟಂತದಲ್ಲಿ ನೋಡಿದಾಗ ಅದನ್ನು ತಳ್ಳಿ ಹಾಕುವ ನಿರಾಶೆ ಪಡುವಂತಹ ಕಾರಣ ಏನೂ ಇಲ್ಲ ಅಂತಲೇ ನನಗೆ ಈಗಲೂ ಕೂಡ ಅನಿಸೋದು. ಮಹತ್ವದ್ದು ಅನ್ನೋದು ಮಹತ್ವ ಇರುತ್ತೆ, ಕೊಡಲ್ಪಡುತ್ತೆ, ಉಂಟಾಗುತ್ತೆ. 3 ಹೇಳ್ತಿದ್ದೀನಿ ನಾನು. ಒಂದು ಕೃತಿಗೆ, ಒಂದು ಬರವಣಿಗೆಗೆ ಮಹತ್ವ ಈ 3 ಕಾರಣಗಳಿಂದನೂ ಕೂಡ ಇರುತ್ತೆ. ನಾವು ಅದನ್ನು ಗುರುತಿಸುವ ಶಕ್ತಿಯನ್ನು, ಗ್ರಹಿಸುವ ಶಕ್ತಿಯನ್ನು ಸಮುದಾಯಗಳು ಪಡ್ಕೊಳ್ಬೇಕಾಗತ್ತೆ. ಎಷ್ಟೋ ಕಾಲದಲ್ಲಿ ಆಗೋ ಹಾಗೆ ಮಹತ್ವದ್ದು ಬಂದರೂ ಕೂಡ ಇದು ಮಹತ್ವದ್ದು ಅಂತ ಗುರುತಿಸೋದಕ್ಕೆ ಶತಮಾನಗಳೇ ಕಳೀತಾ ಹೋಗುತ್ತೆ. ಈ ರೀತಿಯ ವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್ ಮತ್ತು ಹೊಸದಾಗಿ ಕಾಣುವಿಕೆ, ಹೊಸದಾಗಿ ತೋರಿಸುವಿಕೆ, ಇವೆಲ್ಲ ಕೂಡ ಸಾಹಿತ್ಯ ಚರಿತ್ರೆಯಲ್ಲಿ ಇರುವಂಥ ಸಂಗತಿನೇ. ಹಾಗಾಗಿ ನನ್ನ ಕಾಲದ, ಈ ಕಾಲದ, ನನ್ನ ಬದುಕಿನ ಈ ಹಂತದ ಕನ್ನಡದಲ್ಲಿ ಬರ್ತಿರ್ತಕ್ಕಂಥ ಬರವಣಿಗೆ ಮುಖ್ಯವಾದ್ದು ಅಂತಲೇ ನಾನು ಖಂಡಿತವಾಗಿ ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ಈ ಕಾಲದ ಯುವ ಮನಸ್ಸುಗಳು ಲೋಕವನ್ನು ಕಾಣುವ ಬಗೆ ನಾನು ಕಾಣುವ ಬಗೆಗಿಂತ ಭಿನ್ನವಾದ್ದರಿಂದಾನೇ, ಆ ಭಿನ್ನತೆಯನ್ನು ಒಳಗೊಳ್ಳಬೇಕು ಅನ್ನೋ ಅಪೇಕ್ಷೆ ನನಗಿರೋದ್ರಿಂದಾನೇ ನಾನು ಹಳೆಯದನ್ನು ಎಷ್ಟು ಓದ್ತೀನೋ, ಇನ್ನೆಲ್ಲಿದನೋ ಎಷ್ಟು ಓದ್ತೀನೋ, ಇಲ್ಲಿ ಈಗ ಬರ್ತಾ ಇರೋದನ್ನು ಓದೋದು ಕೂಡ ಇಷ್ಟಪಡ್ತೀನಿ. ಇಂತಹ ಓದಿನ ಆಸಕ್ತಿ, ಓದಿನ ಸಾಧ್ಯತೆ ಸಾಹಿತ್ಯಾಸಕ್ತರ ಸಮುದಾಯಕ್ಕೆ ಬೆಳಿಬೇಕು ಅನ್ನೋದು ನನ್ನ ಖಚಿತವಾದ ನಂಬಿಕೆ ಮತ್ತು ತಿಳುವಳಿಕೆ.